Okay, so hey everyone, welcome to all of you to my channel Imam D classes. So in this video, we will continue the problems of that is uh, methods of pricing issues. Actually, it is a part of cost accounting. Become a fifth semester cost accounting part one continuation part. Okay, already I have uploaded the videos of cost sheet. Okay, problems based on a cost sheet means actually problem based on overheads, classification of overheads, that means cost sheet problems. ಈಗ ನಾ ಏನು ಡಿಸ್ಕಸ್ ಮಾಡೋಣಪ್ಪ ಈಗ ಮೆಥಡ್ಸ್ ಆಫ್ ಪ್ರೈಸಿಂಗ್ ಇಶ್ಯೂಸ್ ಏನ್ರಿ ಮೆಥಡ್ಸ್ ಆಫ್ ಪ್ರೈಸಿಂಗ್ ಇಶ್ಯೂಸ್ ಕಂಪಲ್ಸರಿ ಇದು ಏನ್ರಿಪ್ಪ ಅದು 10 ಮಾರ್ಕ್ಸ್ಗೆ ಕೇಳಬಹುದು ನಿಮಗೆ ಕಂಪಲ್ಸರಿ ಏನ್ರಿ 10 ಮಾರ್ಕ್ಸ್ ಸೆಕ್ಷನ್ ಸಿ ಅಲ್ಲೇ 10 ಮಾರ್ಕ್ಸ್ ಮೇ ಬಿ ಕೇಸ್ ಸ್ಟಡಿ ಇಲ್ಲಾಂದ್ರೆ ನಾರ್ಮಲ್ ಪ್ರಾಬ್ಲಮ್ ಬಟ್ ಫಿಕ್ಸ್ ಐತ್ರಿ ಇದು ಕ್ವಶನ್ ನೀವೇನು ಹೇಳ್ತೀರಿ ಸಿಂಪಲ್ ಫಿಫೋ ಲಿಫೋ ಅಂತ ಹೇಳ್ತಿಲ್ಲ ಇದು ಫಿಫೋ ಲಿಫೋ ಅಂದ್ರೆ ಇದು ಚಾಪ್ಟರ್ ಬರ್ರಿ ಮೆಥಡ್ಸ್ ಆಫ್ ಪ್ರೈಸಿಂಗ್ ಇಶ್ಯೂಸ್ ಇಂಪಾರ್ಟೆಂಟ್ ನೋಟ್ಸ್ ಕಂಪಲ್ಸರಿ ನೋಡ್ರಿಲೇ ನೋಟ್ಸ್ ಕಂಪಲ್ಸರಿ ಅಂದ್ರೆ ಏನ್ರಿಪ್ಪ ಅದು ನೋಟ್ಸ್ ನಿಮಗೆ ನೆನಪಿಡಬೇಕದು ಭಾಳ ಇಂಪಾರ್ಟೆಂಟ್ ಐತಿ ನೋಟ್ಸ್ ಇದು ಓಕೆ ಏನು ಮಾಡ್ತೀರಿ ಮಾಡಿ ಬಟ್ ಪರ್ಫೆಕ್ಟ್ ಮಾಡ್ರಿ ಇದು ಕ್ವಶನ್ ಒಳಗೆ ಏನ್ರಿ ಕ್ವಶನ್ ಅಂದ್ರೆ ಪ್ರಾಬ್ಲಮ್ ಒಳಗೆ ಸೆಂಟೆನ್ಸ್ ಕೊಡ್ತಾರಿಪ್ಪ ಏನ್ರಿ ಶಾರ್ಟೇಜ್ ಅಂತ ಕೊಡ್ತಾನ್ರಿ ಏನ್ರಿ ಶಾರ್ಟೇಜ್ ಅಂತ ಅವರು ಶಾರ್ಟೇಜ್ ಅಂತ ಕೊಟ್ಟಿದಂದ್ರೆ ನೀವು ಏನು ಮಾಡ್ಬೇಕು ಇಶ್ಯೂ ಮಾಡ್ಬೇಕು ಏನ್ರಿ ಅವರು ಶಾರ್ಟೇಜ್ ಅಂತ ಕೊಟ್ಟಿದಂದ್ರೆ ನೀವು ಏನು ಮಾಡ್ಬೇಕಾ ಇಶ್ಯೂ ಮಾಡ್ಬೇಕು ನೆನ್ಪಿಡ್ಕೊರಿದು ಪ್ರಾಬ್ಲಮ್ ಒಳಗೆ ಇಲ್ಲಾಂದ್ರೆ ಕ್ವಶನ್ ಒಳಗೆ ಅವರು ಶಾರ್ಟೇಜ್ ಅಂತ ವರ್ಡ್ ಯೂಸ್ ಮಾಡ್ತಾರೆ ಶಾರ್ಟೇಜ್ ಅಂತ ಆವಾಗ ನೀವು ಏನು ಮಾಡ್ಬೇಕಾ ಇಶ್ಯೂ ಮಾಡ್ಬೇಕು ತಿಳಿತ್ರಿ ಏನು ಮಾಡ್ಬೇಕ್ರಿ ಇಶ್ಯೂಸ್ ಮಾಡ್ಬೇಕು ತಿಳಿತ್ರಿ ಓಕೆ ಪ್ರಾಬ್ಲಮ್ ಒಳಗೆ ಸರ್ಪ್ಲಸ್ ಅಂತ ಕೊಡ್ತಾರ್ರಿ ಏನ್ರಿ ಸರ್ಪ್ಲಸ್ ಅಂತ ಸರ್ಪ್ಲಸ್ ಕೊಟ್ಟಿದಂದ್ರೆ ನೀವು ಏನು ಮಾಡ್ಬೇಕಾ ರೆಸಿಪ್ಟ್ಸ್ ಮಾಡ್ಬೇಕು ಏನ್ರಿ ರೆಸಿಪ್ಟ್ಸ್ ಮಾಡ್ಬೇಕು ನೆನ್ಪಿಡ್ಕೋರಿ ಶಾರ್ಟೇಜ್ ಅಂದ್ರೆ ಇಶ್ಯೂ ಮಾಡ್ಬೇಕಾ ಸರ್ಪ್ಲಸ್ ಅಂದ್ರೆ ರೆಸಿಪ್ಟ್ ಮಾಡ್ಬೇಕು ಓಕೆ ಆಮೇಲೆ ರಿಟರ್ನ್ಡ್ ಟು ವೆಂಡರ್ಸ್ ಅಂತ ಕೊಡ್ತಾರೆ ಸೆಂಟೆನ್ಸ್ ಏನ್ರಿ ರಿಟರ್ನ್ಡ್ ಟು ವೆಂಡರ್ಸ್ ಅಂತ ಆವಾಗ ಏನು ಮಾಡ್ತೀರಿ ನೀವು ಇಶ್ಯೂಸ್ ಮಾಡ್ತೀರಿ ಏನ್ರಿ ರಿಟರ್ನ್ಡ್ ಟು ವೆಂಡರ್ಸ್ ಅಂದ್ರೆ ಇಶ್ಯೂಸ್ ಮಾಡ್ಬೇಕು ನೀವು ಆಮೇಲೆ ರಿಟರ್ನ್ಡ್ ಟು ಸ್ಟೋರ್ಸ್ ಏನ್ರಿ ರಿಟರ್ನ್ಡ್ ಟು ಸ್ಟೋರ್ಸ್ ಕೊಟ್ಟಿದಂದ್ರೆ ಆವಾಗ ರೆಸಿಪ್ಟ್ಸ್ ಮಾಡ್ಬೇಕು ಅವಾಗ ಏನ ರೆಸಿಪ್ಟ್ಸ್ ಮಾಡ್ಬೇಕು ಇದು ಪಾಯಿಂಟ್ಸ್ ನಿಮಗೆ ಕಂಪಲ್ಸರಿ ನೆನ್ಪಿಡಬೇಕು ಇದು ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್ ಇದು ಭಾಳ ಇಂಪಾರ್ಟೆಂಟ್ ಇದರ ಬೇಸ್ ಮೇಲೆ ಪ್ರಾಬ್ಲಮ್ ಐತ್ರಿ ಭಾಳ ಇಂಪಾರ್ಟೆಂಟ್ ಐತ್ರಿ ಇದು ಶಾರ್ಟೇಜ್ ಅಂದ್ರೆ ಇಶ್ಯೂಸ್ ಮಾಡ್ಬೇಕು ಸರ್ಪ್ಲಸ್ ಅಂದ್ರೆ ರೆಸಿಪ್ಟ್ಸ್ ಮಾಡ್ಬೇಕು ರಿಟರ್ನ್ ಟು ವೆಂಡರ್ಸ್ ಅಂದ್ರೆ ಇಶ್ಯೂಸ್ ಮಾಡ್ಬೇಕು ಆಮೇಲೆ ರಿಟರ್ನ್ ಟು ಸ್ಟೋರ್ಸ್ ಅಂದ್ರೆ ರೆಸಿಪ್ಟ್ಸ್ ಮಾಡ್ಬೇಕು ಅಷ್ಟೇ ನೋಡ್ರಿಪ್ಪ ಮೇನ್ परफेक्ट ಮಾಡ್ರಿ ಇದು नाउ फॉर हिंदी मीडियम यहाँ पे देखो हम लोग क्या डिस्कस कर रहे हैं अभी मेथड्स ऑफ प्राइसिंग इश्यूज क्या है मेथड्स ऑफ प्राइसिंग इश्यूज इसका मतलब क्या बोला आप लोग सॉल्व करते ना फीफो लीफो मेथड बोल के यही वाला मेथड्स ऑफ प्राइसिंग इश्यूज बहुत इंपॉर्टेंट चैप्टर है आपको सेक्शन सी के अंदर नॉर्मल क्वेश्चन और केस स्टडी क्वेश्चन इसके बेस के ऊपर पूछ सकता है ठीक है बहुत इंपॉर्टेंट मैं यहाँ पे लिखा लो इंपॉर्टेंट नोट्स बोल के लिखा हूँ मैं तुम्हारे को ये बहुत इंपॉर्टेंट है ये याद रख लो अगर क्वेश्चन के अंदर मतलब प्रॉब्लम के अंदर क्या दिया वर्ड शॉर्टेज बोल के दिया क्या करके दिया शॉर्टेज बोल के दिया तो तुम लोग क्या करना कंपलसरी तुम लोग इश्यू करना क्या करना इश्यूज करना तुम लोग ठीक है हाँ अगर क्वेश्चन के अंदर सरप्लस बोल के दिया तब क्या करना तुम्हें कंपलसरी रेसिप्ट्स करना क्या करना रेसिप्ट्स अगर क्वेश्चन के अंदर क्या दिया रिटर्न्ड टू वेंडर्स बोल के दिया तब क्या करना इश्यूज करना अगर रिटर्न्ड टू वेंडर्स बोल के दिया तो इश्यूज करना ठीक है अगर दिया रिटर्न्ड टू स्टोर्स करके दिया क्या करके दिया रिटर्न्ड टू स्टोर्स तब तुम्हें क्या करना कंपलसरी रेसिप्ट्स करना क्या करना कंपलसरी रेसिप्ट्स करना तब समझ में आया ये पॉइंट्स तुम्हें लोग याद रख लो शॉर्टेज बोल के आया तो इश्यू करना सरप्लस बोल के आया तो रेसिप्ट करना रिटर्न्ड टू वेंडर्स बोल के आया तो इश्यूज करना रिटर्न्ड टू स्टोर्स बोल के आया तो रेसिप्ट्स करना ये तुम लोग परफेक्ट कर लो बहुत इंपॉर्टेंट है इसके बेस के ऊपर तुम लोग इसके बेस के ऊपर है ओवरऑल प्रॉब्लम्स okay so now we'll discuss the problems ಏನ್ರಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಫಿಫೋ ಫಿಫೋ ಅಂದ್ರೆ ಏನ್ರಿಪ್ಪ ಫಸ್ಟ್ ಇನ್ ಫಸ್ಟ್ ಔಟ್ ನೆನಪಿಡ್ಕೋಬೇಕ್ರಿ ಭಾಳ ಇಂಪಾರ್ಟೆಂಟ್ ಫಿಫೋ ಮೆಥಡ್ ಅಂದ್ರೆ ಏನ್ರಿಪ್ಪ ಫಸ್ಟ್ ಇನ್ ಫಸ್ಟ್ ಔಟ್ ಭಾಳ ಈಸಿ ಐತ್ರಿ ಇದು ಫಿಫೋ ಭಾಳ ಈಸಿ ಐತ್ರಿ ಲಿಫೋ ಸ್ವಲ್ಪ ಐತಿ ಅಷ್ಟೇ ಡಿಫಿಕಲ್ಟ್ ಇಲ್ಲ ಸ್ವಲ್ಪ ಟ್ವಿಸ್ಟಿಂಗ್ ಐತ್ರಿ ಅಷ್ಟೇ ಓಕೆ ನೋಡೋಣ್ರಿ ಈಗ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಫಿಫೋ ಫಸ್ಟ್ ಇನ್ ಫಸ್ಟ್ ಔಟ್ ಬರ್ರಿಪ್ಪ ಫಸ್ಟ್ ಕ್ವಶನ್ ನೋಡೋಣ್ರಿ ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಸ್ಟೋರ್ಸ್ ಲೆಜರ್ ಅಂಡರ್ ಫಿಫೋ ಮೆಥಡ್ ಓಕೆ ಅಂಡರ್ ಯಾವ ಮೆಥಡ್ ರೀಪ ಕ್ಲಿಯರ್ಲಿ ಮೆನ್ಷನ್ ಮಾಡಿ ಕೊಟ್ಬಿಟ್ಟಾರೆ ಅವರು ಏನು ಯಾವ ಲೆಜರ್ ರೆಡಿ ಮಾಡ್ಬೇಕು ನೀವು
ಪ್ರಿಪೇರ್ ಸ್ಟೋರ್ಸ್ ಲೆಜರ್ ನೀವು ಪ್ರಿಪೇರ್ ಮಾಡಬೇಕು. ಸ್ಟೋರ್ಸ್ ಲೆಜರ್ ನೀವು ಪ್ರಿಪೇರ್ ಮಾಡಬೇಕು. ಅಂಡರ್ ಯಾವ ಮೆಥಡ್ ರೀಪ್ಪ? ಅಂಡರ್ FIFO ಮೆಥಡ್. April 1st opening balance 500 kgs at rupees 10 per kg. April 2 purchased 600 kgs at rupees 10.50 per kg. Okay, received 20 ಎಲ್ಲ ಕೊಟ್ಟಾರಿಪ್ಪ ಅಲ್ಲೇ. ಎಲ್ಲ ಪರ್ಚೇಸ್ ರಿಸೀವ್ಡ್. ಪರ್ಚೇಸ್ ಅಂದರೆ ಸೇಮ್, ರಿಸೀವ್ಡ್ ಅಂದರೆ ಸೇಮ್. ಪರ್ಚೇಸ್ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ? ಸೇಮ್. ಪರ್ಚೇಸ್ ಅಂದ್ರೆ ರೆಸಿಪ್ಟ್, ರಿಸೀವ್ಡ್ ಅಂದ್ರೆ ರೆಸಿಪ್ಟ್. ಇಶ್ಯೂಸ್ ಅಂದ್ರೆ ಇಶ್ಯೂ, ಹೌದಲ್ಲ? ಪರ್ಚೇಸ್ ಅಂದ್ರೆ ರೆಸಿಪ್ಟ್ಸ್, ರಿಸೀವ್ಡ್ ಅಂದ್ರೆ ರೆಸಿಪ್ಟ್ಸ್. ಆಮೇಲೆ ಇಶ್ಯೂಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂಸ್, ಹೌದಲ್ಲ? ಓಕೆ, ಎಲ್ಲ ಒಂದು ಸೈಡ್ ಏನ್ರಿಪ್ಪ? 1 ಆದ್ಮೇಲೆ 2 ಐತ್ರಿ. 2 ಆದ್ಮೇಲೆ ಇಲ್ಲಿ ನೋಡ್ರಿಪ್ಪ, ಮತ್ತೆ ಹಿಂದೆ ಮುಂದೆ ಕೂಡ ನೋಡ್ರಿ ಡೇಟ್ ಇಲ್ಲೇ. ಇಶ್ಯೂಸ್ ವೇರ್ ಮೇಡ್ ಆಸ್ ಫಾಲೋಸ್ ಇನ್ ಏಪ್ರಿಲ್ 2008. ಇಲ್ಲಿ ಏಪ್ರಿಲ್ 1, ಇಲ್ಲಿ ಏಪ್ರಿಲ್ 2. ಈಗ ಡೈರೆಕ್ಟ್ 10 ಕೊಟ್ಬಿಟ್ಟಾರೆ ಇಲ್ಲಿ 10, ಬಟ್ ಇಲ್ಲಿ ನೋಡ್ರಿಪ್ಪ ಅಲ್ಲಿ 6th ಏಪ್ರಿಲ್. ಓಕೆ, ನೀವು 2 ಆದ್ಮೇಲೆ ಯಾವ ಡೇಟ್ ತಗೋರಿ? ನೀವು 6th ಡೇಟ್ ತಗೋರಿ. ಅಪ್ರಿ ಇದು 2nd ಏಪ್ರಿಲ್, ಇದು 6th ಏಪ್ರಿಲ್. 2nd ಏಪ್ರಿಲ್ ಆದ್ಮೇಲೆ 6th ಏಪ್ರಿಲ್ ಬರ್ತೈತ್ರಿಪ್ಪ. ಓಕೆ, 6th ಏಪ್ರಿಲ್ ಆಮೇಲೆ 10th ಏಪ್ರಿಲ್, ಆಮೇಲೆ 20 ಬೇಡ, 10 ಆದ್ಮೇಲೆ ಏನ್ರಿ 19th ಏಪ್ರಿಲ್ ಐತ್ರಿ. 10th ಆದ್ಮೇಲೆ 19th ಏಪ್ರಿಲ್. ಆಮೇಲೆ 20 ಏಪ್ರಿಲ್, ಆಮೇಲೆ 20 ಆದ್ಮೇಲೆ 21st ಏಪ್ರಿಲ್ ಇಲ್ಲಿ ಐತ್ರಿಪ್ಪ. 21st ಏಪ್ರಿಲ್. ಆಮೇಲೆ 21st ಏಪ್ರಿಲ್ ಆದ್ಮೇಲೆ ಏನ್ರಿಪ್ಪ? 25 ಆದ್ಮೇಲೆ 28 ಆದ್ಮೇಲೆ 29 ಏಪ್ರಿಲ್. ಲಾಸ್ಟ್ ಡೇಟ್ ಏನ್ರಿಪ್ಪ? 28 ಆದ್ಮೇಲೆ 29 ಏಪ್ರಿಲ್. 29 ಏಪ್ರಿಲ್ ಆದ್ಮೇಲೆ ಏನ್ರಿಪ್ಪ? 30th ಏಪ್ರಿಲ್. ಏನ್ರಿ 30th ಏಪ್ರಿಲ್. ಶುರು ಮಾಡೋಣ ಪ್ರಾಬ್ಲಮ್ ಬರ್ರಿ. ಇದು ಹೆಂಗೆ ಸಾಲ್ವ್? FIFO ಮೆಥಡ್ ಅಲ್ಲ, ಇದು FIFO ಮೆಥಡ್ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದ್ರಿ. ಇಲ್ಲಿ ಸಾಲ್ವ್ ಮಾಡಿ ನಾನು ಬರ್ರಿಲ್ಲ ಫಾರ್ಮಟ್ ನೋಡ್ರಿಲ್ಲ. ಏನಿದು? ಮಟೀರಿಯಲ್ ಪ್ರೈಸಿಂಗ್ ಇಶ್ಯೂಸ್ ಅಂಡರ್ FIFO ಮೆಥಡ್. ಮಟೀರಿಯಲ್ ಪ್ರೈಸಿಂಗ್ ಇಶ್ಯೂಸ್ ಅಂಡರ್ FIFO ಮೆಥಡ್. ಇಲ್ಲಾಂದ್ರೆ ಏನ್ರಿಪ್ಪ? ಸೇಮ್ ಇಲ್ರಿ, ಪ್ರಿಪೇರ್ ಸ್ಟೋರ್ಸ್ ಲೆಜರ್. ಏನ್ರಿದು? ಪ್ರಿಪೇರ್ ಸ್ಟೋರ್ಸ್ ಲೆಜರ್ ಅಂಡರ್ FIFO ಮೆಥಡ್ ತಗೋರಿಪ್ಪ. ನೀವು ಸ್ಟೋರ್ಸ್ ಲೆಜರ್ ಅಂತ ಬರೀರಿಪ್ಪ ಇಲ್ಲಿ. ಸಾರಿ, ಸ್ಟೋರ್ಸ್ ಲೆಜರ್ ಅಂಡರ್ FIFO ಮೆಥಡ್. ನೋಡ್ರಿ, ಸ್ಟೋರ್ಸ್ ಲೆಜರ್ ಅಂಡರ್ FIFO ಮೆಥಡ್. ನೀವು ಸೇಮ್ ಟು ಸೇಮ್ ಬರೀರಿಪ್ಪ. ಸ್ಟೋರ್ಸ್ ಲೆಜರ್ ಅಂಡರ್ FIFO ಮೆಥಡ್. ಓಕೆ, ಫಸ್ಟ್ ಕಾಲಮ್ ಏನು ತಗೋಬೇಕು? ನೀವು ಡೇಟ್ ತಗೋಬೇಕು. ಫಸ್ಟ್ ಕಾಲಮ್ ಏನ್ರಿ? ಡೇಟ್. ಸೆಕೆಂಡ್ ಕಾಲಮ್ ಏನ್ರಿಪ್ಪ? GR ನಂಬರ್. ಸೆಕೆಂಡ್ ಕಾಲಮ್ ಏನ್ರಿಪ್ಪ? GR ನಂಬರ್. ಬೇಕಂದ್ರೆ ಬರೀರಿ, ಇಲ್ಲಾಂದ್ರೆ ಬೇಡ್ರಿ. ಇದು ಏನ್ರಿ? ಸೆಕೆಂಡ್ ಕಾಲಮ್ ನಾ ಬರೀತೇನ್ರಿ. ಏನ್ರಿ? GR ನಂಬರ್. GR ನಂಬರ್ ಅಂದ್ರೆ ಏನ್ರಿಪ್ಪ? ಜನರಲ್ ರೆಕಾರ್ಡ್ ನಂಬರ್. ಬೇಕಂದ್ರೆ ಬರೀರಿ, ಇಲ್ಲಾಂದ್ರೆ ಬೇಡ್ರಿ. ನೆಸಸರಿ ಎಲ್ಲ ಇದು. ಬೇಕಂದ್ರೆ ಬರೀರಿ, ಇಲ್ಲಾಂದ್ರೆ ಬೇಡ್ರಿ, ನಿಮ್ದು ಆಪ್ಷನ್. ಓಕೆ, GR ನಂಬರ್. ಥರ್ಡ್ ಕಾಲಮ್ ಏನ್ರಿಪ್ಪ? ಮೇನ್ ಕಾಲಮ್. ಥರ್ಡ್ ಮೇನ್ ಕಾಲಮ್ ರೆಸಿಪ್ಟ್ಸ್. ಏನ್ರಿ? ಥರ್ಡ್ ಮೇನ್ ಕಾಲಮ್ ಏನ್ರಿಪ್ಪ? ರೆಸಿಪ್ಟ್ಸ್. ರೆಸಿಪ್ಟ್ಸ್ ಒಳಗೆ ಮತ್ತೆ ಸಬ್ ಕಾಲಮ್, ತ್ರೀ ಸಬ್ ಕಾಲಮ್ಸ್: ಕ್ವಾಂಟಿಟಿ, ರೇಟ್, ಅಮೌಂಟ್. ಕರೆಕ್ಟಾ? ಇದು ಆದ್ಮೇಲೆ ವಿ ನಂಬರ್ ಅಂದ್ರೆ ಓಚರ್ ನಂಬರ್. ಬೇಕಂದ್ರೆ ಬರೀರಿ, ಇಲ್ಲಾಂದ್ರೆ ಬೇಡ್ರಿ. GR ನಂಬರ್ ಮತ್ತು ವಿ ನಂಬರ್ ಬೇಕಂದ್ರೆ ಬರೀರಿ, ಇಲ್ಲಾಂದ್ರೆ ಬೇಡ್ರಿ, ಬಟ್ ನಾ ಬರೀತೀನಿ. GR ನಂಬರ್ ಮತ್ತು ವಿ ನಂಬರ್. ವಿ ಅಂದ್ರೆ ಏನ್ರಿಪ್ಪ? ಓಚರ್ ನಂಬರ್. ನೆಕ್ಸ್ಟ್ ರೆಸಿಪ್ಟ್ಸ್ ಆದ್ಮೇಲೆ ಏನ್ರಿಪ್ಪ? ಇಶ್ಯೂಸ್ ಒಳಗೆ ಮತ್ತೆ 3: ಕ್ವಾಂಟಿಟಿ, ರೇಟ್, ಅಮೌಂಟ್. ಲಾಸ್ಟ್ ಕಾಲಮ್ ಏನ್ರಿಪ್ಪ? ಬ್ಯಾಲೆನ್ಸ್ ಒಳಗೆ ಕ್ವಾಂಟಿಟಿ, ರೇಟ್, ಅಮೌಂಟ್. ಇದು ಫಾರ್ಮಟ್ ನೆನ್ಬಿಡ್ಕೋರಿಪ್ಪ, ಇದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಹೆಡಿಂಗ್ ಏನ್ರಿಪ್ಪ? ಸ್ಟೋರ್ಸ್ ಲೆಜರ್ ಅಂಡರ್ FIFO ಮೆಥಡ್ or LIFO ಮೆಥಡ್. ಈ FIFO ಅಂತ ಕೊಟ್ಟಾರಿಪ್ಪ, ಅದಕ್ಕೇನ್ರಿ? FIFO ಮೆಥಡ್. ಡೇಟ್, GR ನಂಬರ್ ಬೇಕಂದ್ರೆ ಬರೀರಿ, ಅಂದ್ರೆ ಬೇಡ್ರಿ. ನೆಕ್ಸ್ಟ್ ರೆಸಿಪ್ಟ್ಸ್ ಒಳಗೆ 3 ಕಾಲಮ್: ಕ್ವಾಂಟಿಟಿ, ರೇಟ್, ಅಮೌಂಟ್. ಇಶ್ಯೂಸ್ ಒಳಗೆ 3 ಕಾಲಮ್: ಕ್ವಾಂಟಿಟಿ, ರೇಟ್, ಅಮೌಂಟ್. ಬ್ಯಾಲೆನ್ಸ್ ಒಳಗೆ 3 ಕಾಲಮ್: ಕ್ವಾಂಟಿಟಿ, ರೇಟ್, ಅಮೌಂಟ್. GR ನಂಬರ್ ಬೇಕಂದ್ರೆ ಬರೀರಿ, GR ನಂಬರ್ ಮತ್ತು ವಿ ನಂಬರ್. ಓಕೆ, ನಿಮ್ಮ ಚಾಯ್ಸ್. ಸರಿ, ಇಷ್ಟ ಆತಲ್ಲ? ಓಕೆ, ಸ್ಟಾರ್ಟ್ ಮಾಡೋಣ. FIFO ಮೆಥಡ್ ಇದು ಭಾಳ ಇಂಪಾರ್ಟೆಂಟ್. FIFO ಫಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಫಸ್ಟ್ ಇಂದ ಖಾಲಿ ಮಾಡಿ ಹೋಗ್ಬೇಕು. ಫಸ್ಟ್ ಇಂದ ಖಾಲಿ. ಬರ್ರಿ, ಏನ್ರಿ ಫಸ್ಟ್ ಡೇಟ್ ಏನ್ರಿಪ್ಪ? ಇದು 1st ಏಪ್ರಿಲ್. ಏಪ್ರಿಲ್ ಅಂದ್ರೆ ಏನ್ರಿಪ್ಪ? 1st ಏಪ್ರಿಲ್ ಬರೀರಿ ನೀವು. 1st ಏಪ್ರಿಲ್ ಅಲ್ಲ ಅದು. 1st ಏಪ್ರಿಲ್ ಇಯರ್ ಯಾವ್ದ್ರಿಪ್ಪ? ಇದು ಇಯರ್ ಯಾವ್ದ್ರಿ? 2008. 1st ಏಪ್ರಿಲ್ 2008. 1st ಏಪ್ರಿಲ್ 2008 ತಗೋರಿಪ್ಪ. ಫಸ್ಟ್ ಡೇಟ್ ತಗೋರಿಪ್ಪ. ಇಲ್ಲೇ ಡೇಟ್ ಕಾಲಮಲ್ಲೇ ಬರ್ರಿ. ಇಲ್ಲೇ ಏನ್ರಿದು? 1st ಏಪ್ರಿಲ್ ಅಲ್ಲ ಅದು. 1st ಏಪ್ರಿಲ್ 2008. 1st ಏಪ್ರಿಲ್ 2008 ಬರೀರಿಪ್ಪ. 1st ಏಪ್ರಿಲ್ 2008. ಇಲ್ಲಾಂದ್ರೆ ಬೇಡ, ಇಲ್ಲಾಂದ್ರೆ ಏನ್ರಿಪ್ಪ? ಜಾಗ ಭಾಳ ಇದು ಆಗ್ತಾರಿಪ್ಪ. ಇದು ನಾ ಏನು ಮಾಡ್ತೀನಿ ರೀ. 1st ಏಪ್ರಿಲ್
ಇಯರ್ನ ಇಲ್ಲೇ ಬರ್ಬಿಡ್ತೀನಿ ರೀ ಸುಮ್ಮನೆ ಏನು ರೀ ಓಕೆ 1st April 2008. ಜಿ ಆರ್ ನಂಬರ್ ವಿ ನಂಬರ್ನ ಕಮ್ಮಿ ಮಾಡ್ತೀನಿ ವೇಟ್ ಡೇಟ್ ನೋಡ್ರಿಪ್ಪ ಡೇಟ್ ಇಲ್ಲ 1st April 2008 ಕರೆಕ್ಟ್ ಐತ್ರಿ ಇದು 1st April 2008 ಕರೆಕ್ಟ್ ಐತ್ರಿ ಓಕೆ ಈಗೇನ್ರಿಪ್ಪ ಜಿ ಆರ್ ನಂಬರ್ ವಿ ನಂಬರ್ ಏನು ಕೊಟ್ಟಿಲ್ಲ ಅವರು ನಾನೇ ಹೇಳಿ ನಿಮಗೆ ಅನ್ನೆಸರಿಪ್ಪ ಇದು ಅಂತ ಬೇಕಂದ್ರೆ ಬರೀಲಿ ಅಂದ್ರೆ ಬೇಡ್ರಿ 1st April 2008 ಏನೈತ್ರಿಪ್ಪ ಇಲ್ಲಿ 1st Aprilಗೆ ಓಪನಿಂಗ್ ಬ್ಯಾಲೆನ್ಸ್ ಏನ್ರಿ ಇಲ್ಲಿ ಸೆಂಟ್ರಲ್ಲೇ ಬ್ಯಾಲೆನ್ಸ್ ಅಂತ ಐತ್ರಿ ಓಪನಿಂಗ್ ಬ್ಯಾಲೆನ್ಸ್ ಸೀದಾ ನೀವು ಬ್ಯಾಲೆನ್ಸ್ ಕಾಲಮಲ್ಲಿ ಹೋಗ್ಬೇಕು ಯಾಕಂದ್ರೆ ಬ್ಯಾಲೆನ್ಸ್ ಐತ್ರಿಪ್ಪ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಐತೈತ್ರಿ ಬ್ಯಾಲೆನ್ಸ್ ಅದಕ್ಕೆ ಬ್ಯಾಲೆನ್ಸ್ ಕಾಲಮಲ್ಲಿ ಹೋಗ್ರಿಪ್ಪ ಕ್ವಾಂಟಿಟಿ ಏನ್ರಿ ಬ್ಯಾಲೆನ್ಸ್ ಕಾಲಮಲ್ಲಿ ಏನ್ರಿಪ್ಪ ಫಸ್ಟ್ ಕ್ವಾಂಟಿಟಿ ಎಷ್ಟು ತಗೋಬೇಕ್ರಿ ಕ್ವಾಂಟಿಟಿ ಇಲ್ಲೇ 500 kgs ಕ್ವಾಂಟಿಟಿ ರೇಟ್ ಏನ್ರಿ ರೇಟ್ ಕಾಲಮ್ ಎಷ್ಟು ತಗೋಬೇಕು ನೀವೀಗ 10 ತಗೋಬೇಕು ತಿಳಿದ್ರಿ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಎಲ್ಲಿ ಹೋಗ್ಬೇಕು ನೀವು ಬ್ಯಾಲೆನ್ಸ್ ಕಾಲಮಲ್ಲಿ ಹೋಗ್ಬೇಕು 500 kgs ಅಂದ್ರೆ ಏನ್ರಿಪ್ಪ ಕ್ವಾಂಟಿಟಿ 500 ರೇಟ್ ಎಷ್ಟ್ರಿಪ್ಪ 10 ಓಕೆ 500 ಕ್ವಾಂಟಿಟಿ ಎಷ್ಟಿದು 500 ಬ್ಯಾಲೆನ್ಸ್ ಕಡೆ ಹೋಗ್ರಿ 500 ರೇಟ್ ಎಷ್ಟ್ರಿಪ್ಪ ಅದು 10 rupees ಓಕೆ 10 rupees ಈಗ ಮಾಡ್ರಿ ಈಗ 500 into 10 ಮಾಡ್ರಿ ಎಷ್ಟು 500 into 10 5000 ಎಷ್ಟ್ರಿಪ್ಪ 5000 ತಿಳಿತೀರಿ ಓಕೆ ನೋಡ್ರಿ ಇಲ್ಲೇ 1st April 2008 ಐತಿಲ್ಲ 1st April 2008 ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಬ್ಯಾಲೆನ್ಸ್ ಕಾಲಮಲ್ಲಿ ಹೋಗ್ಬೇಕು ನೀವು ಬ್ಯಾಲೆನ್ಸ್ ಕಾಲಮಲ್ಲಿ ಹೋಗ್ರಿ ಯು ರೇಟ್ ಎಷ್ಟ್ರಿಪ್ಪ ಅದು ರೇಟ್ಸ್ ಕ್ವಾಂಟಿಟಿ ಎಷ್ಟ್ರಿಪ್ಪ 500 kgs ರೇಟ್ ಎಷ್ಟ್ರಿಪ್ಪ 10 rupees 500 kgs into 10 rupees ಮಾಡ್ರಿಪ್ಪ 5000 ಬಂತ್ರಿ ಓಕೆ ಇದು ಫಸ್ಟ್ ಡೇಟ್ ಮುಗೀತ್ರಿ ಈಗ ಸೆಕೆಂಡ್ ಕಾಲಮ್ ಮತ್ತೆ ಸೆಕೆಂಡ್ ಡೇಟ್ ಏನ್ರಿಪ್ಪ ಅದು 2nd April 2008 ತಗೋರಿಪ್ಪ 2nd April 2008 2nd Aprilಗೆ ಏನೈತ್ರಿಪ್ಪ ಇಲ್ಲಿ 2nd Aprilಗೆ ಎಲ್ಲೈತ್ರಿಪ್ಪ 2nd April ನೋಡ್ರಿ ಇಲ್ಲಿ 2nd April ಏನೈತ್ರಿಪ್ಪ ಇಲ್ಲಿ ಪರ್ಚೇಸ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್ಸ್ ಎಷ್ಟ್ರಿಪ್ಪ ಅದು ಕ್ವಾಂಟಿಟಿ 600 ರೇಟ್ ಎಷ್ಟ್ರಿಪ್ಪ 10.50 ಓಕೆ 600 10.50 ತಗೋರಿಪ್ಪ ಇಲ್ಲಿ ಕ್ವಾಂಟಿಟಿ 600 ರೇಟ್ 10.50 ಈಗೇನು ಮಾಡ್ತೀರಿ 600 into 10.50 ಮಾಡ್ರಿ 600 into 10.50 600 into 10.50 ಎಷ್ಟು ರೀ 6300 ಎಷ್ಟು 6300 ಕರೆಕ್ಟಾ ಹಾಂ ಈಗ ನೋಡ್ರಿ ತಿಳಿತೀರಿ ನಿಮಗೆ ಇಲ್ಲಿ ಮಟ ತಿಳಿತೀರಿ ನಿಮಗೆ ಓಕೆ ಯಾವಾಗಲೂ ರೆಸಿಪ್ಟ್ಸ್ ಏನ್ರಿ ಪರ್ಚೇಸ್ ಅಂದ್ರೆ ಸೇಮ್ ರೆಸಿಪ್ಟ್ಸ್ ಅಂದ್ರೆ ಸೇಮ್ ರೆಸಿಪ್ಟ್ ಬಂತಲ್ಲ ಇಲ್ಲಿ ನೀವು ಏನು ಮಾಡ್ತೀರಿಪ್ಪ ರೆಸಿಪ್ಟ್ ಅಂದರೆ ನೋಡ್ರಿ ಹಳೆ ಸ್ಟಾಕ್ ನಿಮ್ಮ ಕಡೆ ಎಷ್ಟಿತ್ರಿಪ್ಪ 500 into 10 5000 ಐತ್ರಿ ಹಳೆ ಸ್ಟಾಕ್ ಈಗ ರೆಸಿಪ್ಟ್ ಅಂದ್ರೆ ಏನ್ರಿಪ್ಪ ಹೊಸ ಸ್ಟಾಕ್ ಬಂತ್ರಿ ಹಳೆ ಸ್ಟಾಕ್ನು ನಿಮ್ಮ ಕಡೆ ಐತ್ರಿಪ್ಪ ಹೊಸ ಸ್ಟಾಕ್ ಬಂತ್ರಿ ಈಗ ಅದಕ್ಕೆ ಏನು ಮಾಡ್ತೀರಿ ನೀವು ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಮಾಡ್ತೀರಿ ಇಲ್ಲ ಹಳೆ ಸ್ಟಾಕ್ ಫಸ್ಟ್ ನೀವು ಬರೀಬೇಕಿಲ್ಲ ಈ ಡೇಟ್ಗೆ ತಿಳಿತಾ ನೋಡಿ ಇಲ್ಲಿ April 1 ಮುಗಿತ್ರಿ ಇಲ್ಲ ಏಪ್ರಿಲ್ 1 ಪೂರ ಮುಗಿತ್ರಿ ಈಗೇನು ಮಾಡ್ತೀರಿ ನೀವು ಏಪ್ರಿಲ್ 1 ಮುಗಿದ ಮೇಲೆ ತೋರಿರಿ ಏನ್ರಿ April 1 5000 ಮುಗಿತ್ರಿ April 2 ಏನೈತ್ರಿಪ್ಪ April 2ಗೆ ಪರ್ಚೇಸ್ ಐತ್ರಿ ರೆಸಿಪ್ಟ್ಸ್ ಅಂದ್ರೆ 600 10.50 ಬಂತಲ್ಲ ಹಳೆ ಸ್ಟಾಕ್ ನಿಮ್ಮ ಕಡೆ ಎಷ್ಟಿತ್ರಿಪ್ಪ 500 10 5000 ಅದು ಹಳೆ ಸ್ಟಾಕ್ 2nd Aprilಗೆ ಕಾಪಿ ಪೇಸ್ಟ್ ಮಾಡ್ರಿ ಹೊಸ ಸ್ಟಾಕ್ ಎಷ್ಟು ಬಂತ್ರಿಪ್ಪ ಈಗ ಹೊಸ ಸ್ಟಾಕ್ 600 10.50 6300 ಬಂತ್ರಿಪ್ಪ ಆ ಡೇಟ್ಗೆ ಬರೀಪ್ಪ ಇಲ್ಲಿ ಕ್ವಾಂಟಿಟಿ ಕಾಲಮಲ್ಲಿ ಎಷ್ಟು ಬಂತ್ರಿಪ್ಪ ಹೊಸ ಸ್ಟಾಕ್ ಅದು 600 ಬಂತ್ರಿ ಕರೆಕ್ಟಾ ಆಮೇಲೆ ರೇಟ್ ಎಷ್ಟಿತ್ರಿಪ್ಪ ಅದು ರೇಟ್ 10.50 ಐತ್ರಿ 10.50 ಆಮೇಲೆ ಅಮೌಂಟ್ ಎಷ್ಟ್ರಿಪ್ಪ ಇದು 6300 ಅಮೌಂಟ್ ಎಷ್ಟ್ರಿ
6300 ತಿಳಿತ್ರಿ. ಓಕೆ, ಈ ಥರ ಬರಿಬೇಕು ನೋಡ್ರಿಪ್ಪ. ಫಸ್ಟ್ ಡೇಟ್ಗೆ ಪೂರ ಇದು ಮಾಡಿರಿ. ಫಸ್ಟ್ ಡೇಟ್ ಐತಿಲ್ಲ, ಫಸ್ಟ್ ಡೇಟ್ ಪೂರ ಇದು ಮಾಡಿರಿ. ಫಸ್ಟ್ ಡೇಟ್ಗೆ ಫಸ್ಟ್ ಡೇಟ್ ಪೂರ ಬರೀರಿ. ಆಮೇಲೆ ಏನು ಮಾಡಿರಿಪ್ಪ, ಸೆಕೆಂಡ್ ಡೇಟ್ಗೆ ಏನು ಮಾಡಿರಿಪ್ಪ, ಹಳೆ ಸ್ಟಾಕ್ ನಿಮ್ಮ ಕಡೆ ಐತ್ರಿ, ಹಳೆ ಸ್ಟಾಕ್ ನಿಮ್ಮ ಕಡೆ ಐತ್ರಿ. ಈಗ ಹೊಸ ಸ್ಟಾಕ್ನು ಬಂತ್ರಿ, ಇಲ್ಲೇ ಹೊಸ ಸ್ಟಾಕ್ ಅದನ್ನು ಬಂತ್ರಿ. ಅದಕ್ಕೆ ಏನು ಮಾಡ್ತೀರಿ, ಹೊಸ ಸ್ಟಾಕ್ ಬಂದಮೇಲೆ ಏನು ಮಾಡಬೇಕು, ಹೊಸ ಸ್ಟಾಕ್ ಬಂದಮೇಲೆ ಫಸ್ಟ್ 510 ಬರಿಬೇಕು, 510 ಬರಿಬೇಕು. ಆಮೇಲೆ ಏನ್ರಿಪ್ಪ 600, ಇದು 600 ಇತ್ತಲ್ಲ, ಅದು ಹೊಸ ಸ್ಟಾಕ್, ಅದು ಹೊಸ ಸ್ಟಾಕ್ನು ಕಾಪಿ ಪೇಸ್ಟ್ ಮಾಡಬೇಕಿಲ್ಲ, ತಿಳಿತಾ? ಈ ಥರ ಮಾಡ್ಬೇಕ್ರಿ. ಈಗ 2 ಏಪ್ರಿಲ್ ಮುಗೀತು ರೀ. 2 ಏಪ್ರಿಲ್ ಈಗ ಏನ್ರಿಪ್ಪ, ಈಗ ಮುಗೀತು. ಬರ್ರಿ 2 ಏಪ್ರಿಲ್ ಮುಗೀತು. ಈಗ ಏನ್ರಿ, ಈಗ 2 ಏಪ್ರಿಲ್ ಆದಮೇಲೆ ಥರ್ಡ್ ಕೊಟ್ಟಿಲ್ಲ, ಇಲ್ಲ 6th ಡೇಟ್ ಇಲ್ಲ ಐತೆ ನೋಡ್ರಿಪ್ಪ. ಇಲ್ಲಿ 10 2 ಆದಮೇಲೆ ಡೈರೆಕ್ಟ್ 10 ಐತ್ರಿಪ್ಪ. ಅಲ್ಲಿ 10 ತೊಗೊಳಕ್ಕೆ ಹೋಗ್ಬೇಡ್ರಿ. 6th ಐತೆ ನೋಡ್ರಿಪ್ಪ, ಅಲ್ಲಿ ಕೆಳಗಡೆ 6th ಏಪ್ರಿಲ್ ತೊಗೋರಿಪ್ಪ. 6th ಏಪ್ರಿಲ್ ತೊಗೋರಿ. 6th ಏಪ್ರಿಲ್ ಅಲ್ಲದು, 6 ಏಪ್ರಿಲ್ 2008. 6 ಏಪ್ರಿಲ್ 2008. 6 ಏಪ್ರಿಲ್ಗೆ ಏನೈತ್ರಿಪ್ಪ ಅದು, 6 ಏಪ್ರಿಲ್ 2008ಗೆ ಏನೈತ್ರಿಪ್ಪ, ಅಲ್ಲಿ ಇಶ್ಯೂಸ್ ಐತ್ರಿ. ಏನ್ರಿ ಇಶ್ಯೂಸ್? ಓಕೆ, ಇಶ್ಯೂಸ್ ಐತ್ರಿ. ವೇಟ್ ಅ ಮಿನಿಟ್. ಓಕೆ ಬರ್ರಿಪ್ಪ, ಇಲ್ಲೇ ನಾನು ನಿಮ್ಗೆ ಹೇಳಿನಲ್ರಿ. ಈಗ ನೆಕ್ಸ್ಟ್ ಡೇಟ್ ಏನ್ರಿಪ್ಪ, 6th. ಯಾಕಂದರೆ ಹಿಂದೆ ಮುಂದೆ ಕೊಡ್ಬಿಟ್ಟಾರೆ ಅವರು, ಅದಕ್ಕೆ ಭಾಳ ಹುಷಾರಾಗಿ ನೋಡ್ಬೇಕು ನೀವು. 2 ಆದಮೇಲೆ ಏನ್ರಿಪ್ಪ, ಈಗ 6th ಏಪ್ರಿಲ್ 2008. 6th ಏಪ್ರಿಲ್ಗೆ ಏನೈತ್ರಿಪ್ಪ, ಇದು ಇಶ್ಯೂಸ್ ಐತ್ರಿ. ಏನ್ರಿ ಇಶ್ಯೂಸ್? ಓಕೆ, ನಾವು ಫಿಫೋ ಮಾಡತ್ತೇನೆ ರೀ. ಫಿಫೋ ಮೆಥಡ್ ಇಶ್ಯೂಸ್ ಕಾಲಮಲ್ಲೇ ಬರಬೇಕಲ್ಲ ನೀವು. ಇಶ್ಯೂಸ್ ಕಾಲಮ್ ಇಲ್ಲಿ ಐತ್ರಿ, ಹೌದಲ್ಲ? ಇಶ್ಯೂಸ್ ಕಾಲಮ್ ಇಲ್ಲಿ ಐತ್ರಿ. ಬರ್ರಿ, ಎಷ್ಟು ಇದು ಕ್ವಾಂಟಿಟಿ ಇಶ್ಯೂ ಮಾಡ್ಬೇಕಂತ್ರಿಪ್ಪ, ಅದು 900 kgs. ಎಷ್ಟು ರೀ? 900 kgs. ಬರ್ರಿ, ಇಲ್ಲಿ 900 kgs ನೀವು ಇಶ್ಯೂ ಮಾಡಬೇಕಿಲ್ಲ. 900 kgs ಇಶ್ಯೂ ಮಾಡ್ಬೇಕಂದ್ರೆ ಇಲ್ಲಿ ಮ್ಯಾಲೆ ಬರ್ರಿಪ್ಪ, ಬ್ಯಾಲೆನ್ಸಲ್ಲೇ ಮ್ಯಾಲೆ ಇದು ಖಾಲಿ ಇತ್ತಲ್ಲ, ಈ ಕಾಲಮ್ ಖಾಲಿ ಐತ್ರಿ. ಇಲ್ಲೇ ನೀವು ಇಶ್ಯೂ ಮಾಡ್ಬೇಕು, ಇಲ್ಲೇ ನೀವು ಇಶ್ಯೂ ಮಾಡ್ಬೇಕು. ಇಲ್ಲೇ ಕಾಲಮ್ ಖಾಲಿ ಐತ್ರಿ, ಇದರ ಮ್ಯಾಲೆ ಇಲ್ಲೇ ಮ್ಯಾಲೆ ನೋಡ್ರಿ. ಎಷ್ಟು ಖಾಲಿ ಮಾಡ್ಬೇಕು ನೀವು? 900. ಎಷ್ಟು ರೀ? 900. ಫಿಫೋ ಮೆಥಡ್ 900 ಖಾಲಿ ಮಾಡ್ಬೇಕಾ? ಫಿಫೋ ಮೆಥಡ್. ಫಿಫೋ ಮೆಥಡ್ ಅಂದರೆ ಫಸ್ಟ್ ಇದು ಖಾಲಿ ಮಾಡ್ಬೇಕು. ಫಸ್ಟ್ ಇದು ಖಾಲಿ ಮಾಡ್ಬೇಕು. 500 ಯೂನಿಟ್ಸ್ ಖಾಲಿ ಮಾಡ್ಬೇಕು. ಫಸ್ಟ್ ನೀವು 900 ಖಾಲಿ ಮಾಡ್ಬೇಕು. ಬಟ್ ಫಿಫೋ ಮೆಥಡ್ ಒಳಗೆ ಫಸ್ಟ್ ಏನು ಖಾಲಿ ಮಾಡ್ಬೇಕು? ಇದು ಖಾಲಿ ಮಾಡ್ಬೇಕು. 900 ಐತ್ರಿ ಇದು. 900 ಖಾಲಿ ಮಾಡೋಕೆ ಬರಂಗಿಲ್ಲ. ಯಾಕ್ರಿಪ್ಪ, ನಿಮ್ಮ ಕಡೆ ಬರೀ 500 ಐತಿರಿ. ಫಸ್ಟ್ 500 ಖಾಲಿ ಮಾಡಿರಿ. 900 ಒಳಗೆ 500 ಮುಗೀತ್ರಿ. ಎಷ್ಟು ಬಾಕಿ ಐತ್ರಿಪ್ಪ? 400 ರೂಪಾಯಿ. 400 ರೂಪಾಯಿ ಇಲ್ಲೇನು ಖಾಲಿ ಮಾಡಿರಿ. ಓಕೆ, ಹಿಂಗೆ ಐತ್ರಿ. ಇದು ಏನಿದು ಫಿಫೋ ಮೆಥಡ್. ಲಿಫೋ ಮೆಥಡ್ ಒಳಗೆ ಏನ್ರಿಪ್ಪ, 900 kgs ಮಾಡಿರಿ ಅಂದ್ರೆ ಏನು ಮಾಡ್ತೀರಿ ನೀವು? ಫಸ್ಟ್ ಲಿಫೋ ಅಂದರೆ ಇದು ಲಾಸ್ಟ್. ಫಸ್ಟ್ ಇದು ಖಾಲಿ ಮಾಡ್ತೀರಿ. ಇದು ಪೂರ ಖಾಲಿ ಆದ್ಮೇಲೆ ಏನ್ರಿಪ್ಪ ಮೇಲೆ, ಆಮೇಲೆ ಇಲ್ಲೇ ಹೋಗ್ತೀರಿ ನೀವು. ಕೆಳಗಿಂದ ಮೇಲೆ. ಫಿಫೋ ಅಂದ್ರೆ ಏನ್ರಿಪ್ಪ, ಮ್ಯಾಲಿನ ಕೆಳಗಡೆ ಖಾಲಿ ಮಾಡ್ಬೇಕು. ಫಿಫೋ ಅಂದ್ರೆ ಏನ್ರಿಪ್ಪ, ಫಸ್ಟ್ ಮ್ಯಾಲೆ ಖಾಲಿ ಮಾಡ್ರಿಪ್ಪ, ಮ್ಯಾಲೆ ಅಮೌಂಟ, ಆಮೇಲೆ ಕೆಳಗಡೆ ಅಮೌಂಟ್ ಖಾಲಿ ಮಾಡ್ರಿ. ಫಿಫೋ ಇದು. ಲಿಫೋ ಅಂದ್ರೆ ಏನ್ರಿಪ್ಪ, ಫಸ್ಟ್ ಕೆಳಗಿಂದ ಅಮೌಂಟ್ ಖಾಲಿ ಮಾಡ್ರಿ, ಆಮೇಲೆ ಮೇಲೆ ಹೋಗ್ರಿ. ಹಿಂಗೈತಿ. ನಿಮ್ಮ ಕಡೆ ಎಷ್ಟಿದ್ರಿಪ್ಪ, ಇದು 900 ನೀವು ಖಾಲಿ ಮಾಡ್ಬೇಕು. 900 kgs ಇಶ್ಯೂ ಮಾಡ್ಬೇಕು. ಓಕೆ, 900 kgs ಇಶ್ಯೂ ಮಾಡ್ಬೇಕು. 900 kgs ಮಾಡಕ್ಕೆ ಇಲ್ಲಿ ಫಸ್ಟ್ ಫಿಫೋ ಮೆಥಡ್ ಇದ್ದು. ಇಲ್ಲಿ ಫಸ್ಟ್ ಇದು ಖಾಲಿ ಮಾಡ್ಬೇಕಲ್ಲ ನೀವು. 900 kgs ಒಳಗೆ 900 kgs ಖಾಲಿ ಮಾಡ್ಬೇಕು. ಬಟ್ ಮಾಡಕ್ಕೆ ಬರಂಗಿಲ್ಲ. ಯಾಕ್ರಿಪ್ಪ, ಬರೀ ನಿಮ್ಮ ಕಡೆ 500 ಅಷ್ಟು ಐತ್ರಿಪ್ಪ. ಎಷ್ಟು ರೀ? 500 ಅಷ್ಟು ಐತ್ರಿ ನಿಮ್ಮ ಕಡೆ. ಅದಕ್ಕೆ ಫಸ್ಟ್ ಅದು ಖಾಲಿ ಮಾಡಿರಿ. 500 ಖಾಲಿ ಮಾಡಿರಿ. 500 ಖಾಲಿ ಮಾಡಿರಿ. ರೇಟ್ ಎಷ್ಟ್ರಿಪ್ಪ ಇದು? 10 rupees. ಓಕೆ, 10 rupees. ಅಮೌಂಟ್ ಎಷ್ಟಿದ್ದು? 5000 ಬರೀರಿ. ಕರೆಕ್ಟಾ? ಇದು ಪೂರಾ ಖಾಲಿ ಆಗಿತ್ತು ರೀ. ಇದು ಪೂರಾ ಖಾಲಿ ಆಯ್ತಲ್ಲ ಇದು ಅಮೌಂಟ್. 5000 5000 ಪೂರಾ ಖಾಲಿ ಆಯ್ತಲ್ಲ. ಓಕೆ, 900 ಒಳಗೆ ಎಷ್ಟು ಖಾಲಿ ಆಗಿತ್ರಿಪ್ಪ ಈಗ? 500. 900 ಒಳಗೆ ಏನ್ರಿಪ್ಪ, ಫಸ್ಟ್ 500 ಖಾಲಿ ಆಗಿತ್ರಿಪ್ಪ. ಎಷ್ಟು ಬಾಕಿ ಐತ್ರಿ ಈಗ? 900 ಒಳಗೆ 500 ಖಾಲಿ ಆಯ್ತಂದ್ರೆ 400. ಅದು 400 ಎಲ್ಲಿಂದ ಖಾಲಿ ಮಾಡ್ಬೇಕು ನೀವು? ಇಲ್ಲಿಂದ 400. ಓಕೆ, ಇಲ್ಲಿ ಖಾಲಿ ಮಾಡಿರಿಪ್ಪ 400. ರೇಟ್ ಎಷ್ಟ್ರಿಪ್ಪ ಇದು? 10.50 ತಗೋರಿ. 10.50. ಈಗ ಮಾಡ್ರಿ 400 ಇಂಟು 10.50 ಮಾಡ್ರಿ. 400 ಇಂಟು 10.50 ಎಷ್ಟು ರೀ? 4200. 4200. ಕರೆಕ್ಟಾ? ಈಗ ಬರ್ರಿ ಬ್ಯಾಲೆನ್ಸ್ ಬರಿಬೇಕಲ್ಲ. ಈಗ ಬ್ಯಾಲೆನ್ಸ್ ಕಾಲಮಲ್ಲಿ ಬರಿಬೇಕಲ್ಲ. 500 ತೊಗೊಳಕ್ಕೆ ಬರಂಗಿಲ್ಲ. ಬ್ಯಾಲೆನ್ಸ್ ಕಾಲಮಲ್ಲಿ ಇಲ್ಲೇ 500 ತೊಗೊಳಕ್ಕೆ ಬರಂಗಿಲ್ಲ. ಯಾಕ್ರಿ? 500 ಪೂರಾ ಖಾಲಿ ಆಗಿತ್ರಿ. ಇಲ್ಲೇ 500 ಪೂರಾ ಖಾಲಿ ಆಗಿತ್ರಿ. ಅದಕ್ಕೆ 500 ಇಲ್ಲಿ ತೊಗೊಳಕ್ಕೆ ಬರಂಗಿಲ್ಲ. 600 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು? ಇಲ್ಲೇ 400.
600 ಒಳಗೆ ನೀವು ಪೂರಾ ಎಷ್ಟು ರೀ 600 ಒಳಗೆ ನೀವು ಎಷ್ಟು ಖಾಲಿ ಮಾಡಿರಿಪ್ಪ ಇಲ್ಲೇ 400 ಬಾಕಿ ಎಷ್ಟು ರೀಪ್ಪ ಈಗ 200 ರುಪೀಸ್ ಇಲ್ಲೇ 200 ರುಪೀಸ್ ಬ್ಯಾಲೆನ್ಸ್ ಬಂತು ರೀ 200 ರೇಟ್ ಎಷ್ಟು ರೀಪ್ಪ ಇದು 10.50 ಅಮೌಂಟ್ ಹೇಳ್ರಿಪ್ಪ ಈಗ 200 ಇಂಟು 10.50 ಎಷ್ಟು ಇದು 2100 ಬಂತು ರೀ ಇಲ್ಲಿ ಬ್ಯಾಲೆನ್ಸ್ 2100 ತಿಳಿತ್ರಿ ನಿಮಗೆ 500 ತೊಗೊಳಕ್ಕೆ ಬರಂಗಿಲ್ಲ ಇಲ್ಲಿ ಯಾಕ್ರಿಪ್ಪ 500 ಒಳಗೆ ಪೂರಾ 500 ಖಾಲಿ ಆಗಿದ್ರಿ ಇಲ್ಲಿ ಅದಕ್ಕೆ ತೊಗೊಳಕ್ಕೆ ಬರಂಗಿಲ್ಲ 600 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು ಇಲ್ಲೇ 400 ರುಪೀಸ್ ಅಂದರೆ ಎಷ್ಟು ಬಾಕಿ ಇದ್ರಿಪ್ಪ ಈಗ 200 ರುಪೀಸ್ ತಿಳಿತಾ ಓಕೆ ಈ ಡೇಟ್ ಮುಗೀತ್ರಿ 8th ಡೇಟ್ ಮುಗೀತ್ರಿ ನೆಕ್ಸ್ಟ್ ಡೇಟ್ ಯಾವುದ್ರಿಪ್ಪ ಈಗ 6th ಆದಮೇಲೆ ಏನ್ರಿಪ್ಪ 10th 6th ಆದಮೇಲೆ ಏನ್ರಿಪ್ಪ ಇಲ್ಲಿ ನೋಡ್ರಿ 10th ಏಪ್ರಿಲ್ ತಗೋರಿಪ್ಪ 10th ಏಪ್ರಿಲ್ 10 ಏಪ್ರಿಲ್ 2008 ಏನೈತ್ರಿಪ್ಪ 10th ಏಪ್ರಿಲ್ಗೆ ರಿಸೀವ್ಡ್ ಐತ್ರಿ ಓಕೆ ರಿಸೀವ್ಡ್ ಅಂದ್ರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ರಿಸೀವ್ಡ್ ಅಂದರೆ ಪರ್ಚೇಸ್ ಅಂದರೆ ಸೇಮ್ ರಿಸೀವ್ಡ್ ಅಂದರೆ ಸೇಮ್ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಕ್ವಾಂಟಿಟಿ ಅಷ್ಟೇ 800 ರೇಟ್ ಎಷ್ಟ್ರಿಪ್ಪ 11 ಕ್ವಾಂಟಿಟಿ 800 ಕ್ವಾಂಟಿಟಿ ರಿಸೀವ್ಡ್ ಅಂದರೆ ರೆಸಿಪ್ಟ್ ಕ್ವಾಂಟಿಟಿ 800 ರೇಟ್ ಎಷ್ಟಿದ್ದು 11 ಅಲ್ಲ 11 ಅಮೌಂಟ್ ತಗೋರಿಪ್ಪ ಎಷ್ಟು 800 ಇಂಟು 11 8800 ತಿಳಿದ್ರಿ ರಿಸೀವ್ಡ್ ಅಂದರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಓಕೆ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕಾ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಹಳೆ ಸ್ಟಾಕ್ ಫಸ್ಟ್ ಇಲ್ಲೇ ಇದು ಕಾಪಿ ಪೇಸ್ಟ್ ಮಾಡ್ಬೇಕು ಕಾಪಿ ಪೇಸ್ಟ್ ಹಳೆ ಸ್ಟಾಕ್ ಮೇಲೆ ಬಂತಲ್ಲ ಅಲ್ಲಿ ಮೇಲೆ ಸ್ಟಾಕ್ ಅದು ರಿಸೀವ್ಡ್ ಅಂದರೆ ರೆಸಿಪ್ಟ್ ಅಂದ್ರೆ ಏನ್ರಿಪ್ಪ ಫಸ್ಟ್ ಮೇಲೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ರಿ ಇಲ್ಲಿ ಆಮೇಲೆ ಹೊಸ ಸ್ಟಾಕ್ ಬಂತಲ್ಲ ಇದನ್ನು ಕಾಪಿ ಪೇಸ್ಟ್ ಮಾಡ್ರಿ ಇಲ್ಲಿ ಹೊಸ ಸ್ಟಾಕ್ ಎಷ್ಟು ಬಂತ್ರಿಪ್ಪ ಈಗ 800 ಆಮೇಲೆ ಇದು ಎಷ್ಟ್ರಿಪ್ಪ ಕ್ವಾಂಟಿಟಿ 11 ಅಮೌಂಟ್ ಎಷ್ಟ್ರಿಪ್ಪ ಅದು 8800 ಮುಗೀತ್ರಿ ರಿಸೀವ್ಡ್ ಮುಗೀತ್ರಿ ರಿಸೀವ್ಡ್ ಅಂದ್ರೆ ಎಷ್ಟು ಮಾಡ್ಬೇಕು ಸಿಂಪಲ್ ಐತ್ರಿ ರಿಸೀವ್ಡ್ ಅಂದ್ರೆ ಸಿಂಪಲ್ ಐತ್ರಿ ಇಶ್ಯೂಸ್ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು ನೀವಲ್ಲೇ ಓಕೆ 10th ಏಪ್ರಿಲ್ ಮುಗೀತ್ರಿ 10th ಏಪ್ರಿಲ್ ಮುಗಿದ ಮೇಲೆ ಯಾವ ಡೇಟ್ ರೀಪ್ಪ ಮತ್ತು 19 ಇಲ್ಲಿ 10th ಆದಮೇಲೆ ಡೈರೆಕ್ಟ್ 20 ಐತ್ರಿಪ್ಪ 10th ಆದಮೇಲೆ ಡೈರೆಕ್ಟ್ 23 20ಗಿಂತ ಮುಂಚೆ ಇಲ್ಲಿ ಇನ್ನೊಂದು ಡೇಟ್ ಐತ್ರಿಪ್ಪ ಏನ್ರಿ 19th ಏಪ್ರಿಲ್ ತಗೋರಿಪ್ಪ 19th ಏಪ್ರಿಲ್ ಸಾರಿ 2008 ಏನೈತ್ರಿಪ್ಪ 19th ಏಪ್ರಿಲ್ಗೆ ಏನೈತ್ರಿ 19th ಏಪ್ರಿಲ್ಗೆ ಇಶ್ಯೂ ಐತ್ರಿ 19th ಏಪ್ರಿಲ್ಗೆ ಇಶ್ಯೂ ಐತ್ರಿಪ್ಪ ಇಶ್ಯೂ ಅಂದ್ರೆ ಏನ್ರಿಪ್ಪ ಇಶ್ಯೂ ಕಾಲಮಲ್ಲೇ ಹೋಗ್ಬೇಕು ಇಶ್ಯೂ ಅಂದ್ರೆ ಏನ್ರಿಪ್ಪ ಇಶ್ಯೂ ಕಾಲಮಲ್ಲೇ ಹೋಗ್ಬೇಕು ಎಷ್ಟು ಯೂನಿಟ್ಸ್ ರೀಪ್ಪ ಅದು 19th ಡೇಟ್ಗೆ ಯೂನಿಟ್ಸ್ ಎಷ್ಟು ಇದು ಕ್ವಾಂಟಿಟಿ ಎಷ್ಟ್ರಿಪ್ಪ 1000 kg ಎಷ್ಟು ರೀ 1000 kg ಇಶ್ಯೂಸ್ ಒಳಗೆ ರೇಟ್ ಕೊಡಂಗಿಲ್ಲ ಅವರು ಇಶ್ಯೂಸ್ ಒಳಗೆ ಏನ್ರಿಪ್ಪ ರೇಟ್ ಕೊಡಂಗಿಲ್ಲ ರೇಟ್ ನಾವು ತಗೋಬೇಕು 19th ಒಳಗೆ ಏನೈತ್ರಿಪ್ಪ ಇದು ಐತ್ರಿ 1000 kg ಖಾಲಿ ಮಾಡ್ಬೇಕು 19th ಡೇಟ್ಗೆ ಎಷ್ಟು ಖಾಲಿ ಮಾಡ್ಬೇಕು ಎಷ್ಟಿದ್ದು 1000 kg ಅದು 1000 kg ಖಾಲಿ ಮಾಡ್ಬೇಕು ಇದು ಫಿಫೋ ಮೆಥಡ್ ಫಸ್ಟ್ ಇಂದ ಖಾಲಿ ಮಾಡ್ತೀರಿ ನೀವು ಮೇಲೆ ಬರೀ ಇಲ್ಲೇ 1000 ಖಾಲಿ ಮಾಡ್ಬೇಕಲ್ಲ 1000 ಖಾಲಿ ಮಾಡ್ಬೇಕು ಮೇಲೆ ಎಷ್ಟಿದ್ರಿಪ್ಪ ಇಲ್ಲೇ 200 ರುಪೀಸ್ ಮೇಲೆ ಎಷ್ಟಿದ್ರಿಪ್ಪ ಅದು 200 ರುಪೀಸ್ 200 ಫಸ್ಟ್ ಖಾಲಿ ಮಾಡ್ರಿ ನೀವು 200 ಖಾಲಿ ಮಾಡಿರಪ್ಪ ರೇಟ್ ಎಷ್ಟಿದ್ದು 10.50 ಎಷ್ಟು ರೀ 200 ಇಂಟು 10.50 2100 ಓಕೆ ಎಷ್ಟು ಖಾಲಿ ಮಾಡ್ಬೇಕಿದ್ರಿ ನೀವು 1000 kg ಒಳಗೆ ಎಷ್ಟು ಖಾಲಿ ಆಯ್ತರಿಪ್ಪ ಈಗ 200 kgs ಇನ್ನು ಎಷ್ಟು ಬಾಕಿ ಐತ್ರಿಪ್ಪ ಈಗ 1000 ಮೈನಸ್ 200 ಎಷ್ಟು ಬಾಕಿ ಐತ್ರಿ ಇನ್ನು 1000 ಮೈನಸ್ 1000 ಖಾಲಿ ಮಾಡ್ಬೇಕೈತ್ರಿ ಅದ್ರಾಗ ಎಷ್ಟು ಖಾಲಿ ಮಾಡಿರಪ್ಪ ನೀವು 200 ರುಪೀಸ್ ಸಾರಿ 200 kgs ಇನ್ನು ಎಷ್ಟು ಬಾಕಿ ಐತ್ರಿಪ್ಪ ಈಗ 800 kgs ಅದು 800 kgs ಎಲ್ಲಿ ಖಾಲಿ ಮಾಡ್ತೀರಿ ನೀವು ಇಲ್ಲಿಂದ ಖಾಲಿ ಮಾಡ್ತೀರಿ ನೀವು ಖಾಲಿ ಮಾಡಿರಿಪ್ಪ 800 kgs ರೇಟ್ ಎಷ್ಟ್ರಿಪ್ಪ ಅದು 11 ತಗೋರಿ ಇಲ್ಲಿ 11 ಅಮೌಂಟ್ ಎಷ್ಟ್ರಿಪ್ಪ ಅದು 8800 ಓಕೆ ಈಗ ಬ್ಯಾಲೆನ್ಸ್ ಬರಿಬೇಕಲ್ಲ ನಿಮ್ಮ ಕಡೆ ಮೇಲೆ ಇಲ್ಲಿ 200 ಇತ್ತು 200 ಪೂರಾ ಖಾಲಿ ಆಗೈತ್ರಿ 200 ಪೂರಾ ಖಾಲಿ ಆಗೈತ್ರಿ ತಿಳಿತ್ರಿ ಆಮೇಲೆ ಸೆಕೆಂಡ್ ಅಮೌಂಟಲ್ಲಿ 800 ಇತ್ತು ರೀ ಸೆಕೆಂಡ್ ಅಮೌಂಟಲ್ಲೇ 800 ಪೂರಾ ಹೋಗೈತ್ರಿ ಏನು ಬಾಕಿ ಇಲ್ಲ ಈಗ 200 ಖಾಲಿ ಆಯ್ತ್ರಿಪ್ಪ 800 ಪೂರಾ ಖಾಲಿ ಆಗೈತ್ರಿ ಏನು ಬ್ಯಾಲೆನ್ಸ್ ಇಲ್ಲ ಅಲ್ಲೇ ಏನು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಏನ್ರಿಪ್ಪ ಡ್ಯಾಶ್ ಬ್ಯಾಲೆನ್ಸ್ ಬಂದಿಲ್ಲ ಏನು ಡ್ಯಾಶ್ ಬರೀರಿಲ್ಲ ತಿಳಿತ್ರಿ ಈ ಡೇಟ್ ಮುಗೀತು ನೋಡ್ರಿಪ್ಪ ನೆಕ್ಸ್ಟ್ ಈಗ 19th ಮುಗೀತ್ರಿ ಈಗೇನ ಈಗ 19th ಆದ್ಮೇಲೆ ಏನಿರಪ್ಪ 20 ಏಪ್ರಿಲ್ ಬರೀರಿಪ್ಪ ಇಲ್ಲ 20 ಏಪ್ರಿಲ್ ಅಂತ 20 ಏಪ್ರಿಲ್
2008 20 ಏಪ್ರಿಲ್ 2008 ಬರ್ರಿಪ್ಪ 20 ಏಪ್ರಿಲ್ಗೆ ಏನೈತ್ರಿಪ್ಪ 20 ಏಪ್ರಿಲ್ಗೆ 20 ಏಪ್ರಿಲ್ ಪರ್ಚೇಸ್ ಐತ್ರಿ 20 ಏಪ್ರಿಲ್ ಏನ್ರಿಪ್ಪ ಪರ್ಚೇಸ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್ ಹೌದಲ್ಲ 600 ಕ್ವಾಂಟಿಟಿ ರೇಟೆಡ್ 12 612 ತಗೋರಿಪ್ಪ 600 ಕ್ವಾಂಟಿಟಿ ಎಷ್ಟ್ರಿಪ್ಪ ಅದು 12 ಅಮೌಂಟ್ ಹೇಳ್ರಿಪ್ಪ ಎಷ್ಟೈತ್ರಿಪ್ಪ 600 ಇಂಟು 12 7200 7200 ತಗೋರಿಪ್ಪ 7200 ಓಕೆ ರಿಸೀವ್ಡ್ ಅಂದರೆ ನಾನು ನಿಮ್ಗೆ ಹೇಳಿದ್ರಿಪ್ಪ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿಪ್ಪ ಹಳೆ ಬ್ಯಾಲೆನ್ಸ್ ಮತ್ತು ಹೊಸ ಬ್ಯಾಲೆನ್ಸ್ ಹಳೆ ಬ್ಯಾಲೆನ್ಸ್ ಏನ್ರಿಪ್ಪ ಡ್ಯಾಶ್ ಹಳೆ ಬ್ಯಾಲೆನ್ಸ್ ಡ್ಯಾಶ್ ಬರೀಲಿ ಹಳೆ ಬ್ಯಾಲೆನ್ಸ್ ಡ್ಯಾಶ್ ಕರೆಕ್ಟಾ ಈಗ ಹೊಸ ಬ್ಯಾಲೆನ್ಸ್ ಎಷ್ಟು ಬಂತಿರಿಪ್ಪ ಈಗ ಹೊಸ ಬ್ಯಾಲೆನ್ಸಲ್ಲೇ ಎಷ್ಟ್ರಿಪ್ಪ ಅದು ಹೊಸ ಬ್ಯಾಲೆನ್ಸ್ ನಿಮ್ದು 600 ಆಮೇಲೆ 612 7200 ತಿಳಿತ್ರಿ ಮುಗಿತು ನೋಡ್ರಿಪ್ಪ ಇದು ರಿಸೀವ್ಡ್ ಅಂದ್ರೆ ಏನು ಟೆನ್ಷನ್ ಇಲ್ಲ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡಿರಿ ಹೊಸ ಸ್ಟಾಕ್ ಆ್ಯಡ್ ಮಾಡಿರಿ ಅಷ್ಟೇ ರಿಸೀವ್ಡ್ ಅಂದರೆ ಓಕೆ ಈ ಡೇಟ್ ಮುಗೀತ್ರಿ ನೆಕ್ಸ್ಟ್ ಡೇಟ್ ಯಾವುದ್ರಿಪ್ಪ ಈಗ 20 ಆದಮೇಲೆ 20 ಆದಮೇಲೆ ಏನ್ರಿಪ್ಪ ಈಗ 21 ಯಾಕಂದರೆ 25 ತ್ರಿಪ್ಪ ಅಲ್ಲೇ ಇದೆ 25 ತ್ರಿಪ್ಪ ಬಟ್ 20 ಆದಮೇಲೆ 21 ಬರ್ತೈತ್ರಿಪ್ಪ 21 ತಗೋರಿಪ್ಪ 21 ಅಂತ 21 ಏಪ್ರಿಲ್ 2008 21 ಏಪ್ರಿಲ್ಗೆ ಏನೈತ್ರಿಪ್ಪ 21 ಏಪ್ರಿಲ್ಗೆ ಇಶ್ಯೂಸ್ ಐತ್ರಿ ಏನ್ರಿ ಇಶ್ಯೂಸ್ ಎಷ್ಟು ಐತ್ರಿಪ್ಪ ಅದು ಇಶ್ಯೂಸ್ 30 kg 21 ಏಪ್ರಿಲ್ಗೆ ಏನೈತ್ರಿಪ್ಪ ಇಶ್ಯೂಸ್ ಐತ್ರಿ ಎಷ್ಟು ಇದ್ದಿತ್ತು 30 kg ಖಾಲಿ ಮಾಡ್ಬೇಕು ಈಗ 30 kg ಖಾಲಿ ಮಾಡ್ಬೇಕು 30 kg ಖಾಲಿ ಮಾಡ್ಬೇಕಂದ್ರೆ ಫಸ್ಟಿಂದ ಖಾಲಿ ಮಾಡಕ್ಕೆ ಬರಂಗಿಲ್ಲ ಯಾಕಂದರೆ ಡ್ಯಾಶ್ ಐತ್ರಿಪ್ಪ ಫಸ್ಟಿಂದ ಡ್ಯಾಶ್ ಐತ್ರಿಪ್ಪ ಖಾಲಿ ಮಾಡಕ್ಕೆ ಬರಂಗಿಲ್ಲ ಬಿಡ್ರಿ ಇದು ಸೆಕೆಂಡ್ ಏನ್ರಿಪ್ಪ ಇಲ್ಲೇ ಎಷ್ಟೈತ್ರಿ ಇಲ್ಲೇ 600 ಒಳಗೆ ಎಷ್ಟು ಖಾಲಿ ಮಾಡ್ಬೇಕು ನೀವು 30 kg ಎಷ್ಟು ರೀ 30 kg 600 ಒಳಗೆ ಖಾಲಿ ಮಾಡಬಾರ್ದ್ರಿಪ್ಪ 30 kg 30 ರೇಟ್ ಎಷ್ಟು ತೊಗೋಬೇಕು ನಿಮಗೆ 12 ತೊಗೋಬೇಕು 12 ಮಾಡಿರಿಪ್ಪ ಈಗ 30 ಇಂಟು 12 360 ಎಷ್ಟ್ರಿಪ್ಪ 360 ಕರೆಕ್ಟಾ ಈಗ ಇಲ್ಲಿ ಬ್ಯಾಲೆನ್ಸ್ ಬರಿಬೇಕಲ್ಲ ಬ್ಯಾಲೆನ್ಸ್ ಎಷ್ಟು ಬರೀತೀರಿಪ್ಪ ಈಗ 600 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು ಈಗ 30 ಖಾಲಿ ಮಾಡಿರಿಪ್ಪ 600 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ಈಗ 30 600 - 30 ಎಷ್ಟು ಬಂತಿರಿಪ್ಪ ಬ್ಯಾಲೆನ್ಸ್ ಇಲ್ಲಿ 570 ರೇಟ್ ಎಷ್ಟ್ರಿಪ್ಪ ಈಗ 12 ಈಗ ಮಾಡಿರಿಪ್ಪ ಅಮೌಂಟ್ 570 ಇಂಟು 12 ಎಷ್ಟು ರೀ 6840 ಓಕೆ ಮುಗೀತ್ರಿ ಇದು ಈ ಡೇಟ್ ಮುಗೀತ್ರಿ ಓಕೆ ನೆಕ್ಸ್ಟ್ ಯಾವ ಡೇಟ್ ಐತ್ರಿಪ್ಪ ಈಗ 21 ಆದಮೇಲೆ ಏನೈತ್ರಿಪ್ಪ 21 ಆದಮೇಲೆ 25 ಐತ್ರಿ 25 ಏಪ್ರಿಲ್ ತಗೋರಿ 25 ಏಪ್ರಿಲ್ 2008 ಏನೈತ್ರಿಪ್ಪ 25 ಏಪ್ರಿಲ್ಗೆ 25 ಏಪ್ರಿಲ್ಗೆ ಏನೈತ್ರಿಪ್ಪ ಇದು ಪರ್ಚೇಸ್ ಐತ್ರಿ ಪರ್ಚೇಸ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್ ಕ್ವಾಂಟಿಟಿ 750 ರೇಟೆಡ್ 12.50 750 12.50 ರೇಟ್ ಮಾಡಿರಿಪ್ಪ ಈಗ 750 ಇಂಟು 11 ಎಷ್ಟಿದು 12.50 ಇಂಟು 12.50 ಎಷ್ಟ್ರಿಪ್ಪ ಇದು 9375 ಓಕೆ ನಾನು ನಿಮ್ಗೆ ಹೇಳಿನ್ರಿಪ್ಪ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಕಾಪಿ ಪೇಸ್ಟ್ ಮ್ಯಾಲಿಂದ ಫಸ್ಟ್ ಅಮೌಂಟ್ ಕಾಪಿ ಪೇಸ್ಟ್ ಮಾಡಿರಿಪ್ಪ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡಿರಿ ಫಸ್ಟ್ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಆಮೇಲೆ ಹೊಸ ಸ್ಟಾಕ್ ಆ್ಯಡ್ ಮಾಡಿರಿ ಹೊಸ ಸ್ಟಾಕ್ ಎಷ್ಟು ಬಂತಿರಿಪ್ಪ ಅದು 750 ರೇಟ್ ಎಷ್ಟ್ರಿಪ್ಪ ಇದು ಹೊಸ ಸ್ಟಾಕ್ದು 12.50 ಆಮೇಲೆ ಅಮೌಂಟ್ ಎಷ್ಟ್ರಿಪ್ಪ ಇದು 9375 ಮುಗೀತ್ರಿ ತಡೀರಿ 9375 ಕರೆಕ್ಟಾ ಈ ಡೇಟ್ ಮುಗೀತು ನೋಡ್ರಿಪ್ಪ ನೆಕ್ಸ್ಟ್ ಡೇಟ್ ಯಾವುದ್ರಿಪ್ಪ ಈಗ ನೆಕ್ಸ್ಟ್ 25 ಆದಮೇಲೆ ಏನ್ರಿಪ್ಪ ಈಗ 29 ಐತ್ರಿ ಇಲ್ಲ 28 ಬರೀರಿಪ್ಪ ಫಸ್ಟ್ 29 ಐತ್ರಿ 29 ಬರಂಗಿಲ್ಲ 28 ತಗೋರಿಪ್ಪ 28 ಏಪ್ರಿಲ್ 2008 28 ಏಪ್ರಿಲ್ಗೆ ಏನೈತ್ರಿಪ್ಪ ಇಲ್ಲಿ 28 ಏಪ್ರಿಲ್ಗೆ ಪರ್ಚೇಸ್ ಅಂದರೆ ರೆಸಿಪ್ಟ್ ಕ್ವಾಂಟಿಟಿ 600 ರೇಟ್ 11.80 600 11.80 ಮಾಡಿರಿಪ್ಪ ಈಗ ಇಂಟು 600 ಇಂಟು 11.80 ಎಷ್ಟ್ರಿಪ್ಪ 7080
ಎಷ್ಟು ರೀ 7080 ಕರೆಕ್ಟಾ 7080 ಬಂತು ರೀ. ಈ ರಿಸೀವ್ಡ್ ಐತ್ರಿಪ್ಪ, ರಿಸೀವ್ಡ್ ಅಂದರೆ ರೆಸಿಪ್ಟ್ ಐತ್ರಿಪ್ಪ, ಟೆನ್ಷನ್ ಇಲ್ಲ. ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್, ಹಳೆ ಸ್ಟಾಕ್ ಏನ್ರಿಪ್ಪ ಫಸ್ಟ್ ಕಾಪಿ ಪೇಸ್ಟ್ ಮಾಡಿರಿ. ಹಳೆ ಸ್ಟಾಕ್ ಪೂರಾ ಫಸ್ಟ್ ಕಾಪಿ ಪೇಸ್ಟ್ ಮಾಡಿರಿ. ಕರೆಕ್ಟಾ, ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಮಾಡಿರಿಪ್ಪ. ಹೊಸ ಸ್ಟಾಕ್ ಆ್ಯಡ್ ಮಾಡಿರಿ. ಹೊಸ ಸ್ಟಾಕ್ ಎಷ್ಟು ಬಂತು ಈಗ 600. ಹೊಸ ಸ್ಟಾಕ್ 600. ಆಮೇಲೆ ರೇಟ್ ಎಷ್ಟು ಇದು 11.80. ಆಮೇಲೆ ಅಮೌಂಟ್ ಎಷ್ಟು ಇದು 7080 ಮುಗೀತು ರೀ. ಈ ಡೇಟ್ ಮುಗೀತು. ನೆಕ್ಸ್ಟ್ ಡೇಟ್ ಯಾವುದ್ರಿಪ್ಪ ಈಗ? ನೆಕ್ಸ್ಟ್ ಡೇಟ್ 28 ಆದಮೇಲೆ ಏನ್ರಿಪ್ಪ ಡೇಟ್ ಈಗ 28 ಆದಮೇಲೆ 29 ಐತ್ರಿ. ಏನ್ರಿ 29 ತಗೋರಿಪ್ಪ. 29 ಏಪ್ರಿಲ್ 2008 ಕರೆಕ್ಟಾ? ಈ ಜಾಗ ಸಾಲಂಗಿಲ್ಲ, ನಾ ಇಲ್ಲಿ ಬರೀತೀನಿ ರೀಪ್ಪ ಹೊಸ ಪೇಜಲ್ಲಿ. ಓಕೆ, ಯಾವ ಡೇಟ್ರಿಪ್ಪ ಈಗ 29 ಅಲ್ಲ, ಅದು 29ಗೆ ಏನೈತ್ರಿಪ್ಪ ಈಗ ಬರ್ರಿ. 29ಗೆ ಏನೈತ್ರಿ? 29ಗೆ ಇಶ್ಯೂ ಐತ್ರಿ. ಏನ್ರಿ 29ಗೆ ಇಶ್ಯೂ ಐತ್ರಿಪ್ಪ. ಇಶ್ಯೂ ಎಷ್ಟ್ರಿದ್ದು 1300 kgs ಖಾಲಿ ಮಾಡ್ಬೇಕು. ಈಗ 1300 kgs ಖಾಲಿ ಮಾಡ್ಬೇಕು ಬರ್ರಿಪ್ಪ. 1300 kgs ಖಾಲಿ ಮಾಡ್ಬೇಕಿಲ್ಲೇನು? ಓಕೆ, 1300 kgs ಖಾಲಿ ಮಾಡ್ಬೇಕಂದ್ರೆ ಏನ್ರಿಪ್ಪ ಎಷ್ಟು ಐತ್ರಿಪ್ಪ ನಿಮ್ಮ ಕಡೆ? ಈಗ ಬರೇ ಫಸ್ಟ್ 570 ಖಾಲಿ ಮಾಡ್ರಿ. ಮೇಲೆ ಫಸ್ಟ್ 570 ಖಾಲಿ ಮಾಡ್ರಿ. ಯಾಕಂದ್ರೆ ಫಿಫೋ ಇದು ಫಸ್ಟ್ ಇಂದ ಖಾಲಿ ಮಾಡ್ಬೇಕು, ಸೆಕೆಂಡ್ ಖಾಲಿ ಮಾಡ್ಬೇಕು, ಥರ್ಡ್ ಖಾಲಿ ಮಾಡ್ಬೇಕು. ಹಿಂಗೆ ಲಿಫೋ ಅಂದರೆ ಫಸ್ಟ್ ಇದು ಖಾಲಿ ಮಾಡ್ಬೇಕು, ಸೆಕೆಂಡ್ ಇದು ಖಾಲಿ ಮಾಡ್ಬೇಕು, ಥರ್ಡ್ ಇದು ಖಾಲಿ ಮಾಡ್ಬೇಕು. ಲಿಫೋ ಅಂದರೆ ಲಾಸ್ಟ್ ಇಂದ, ಇದು ಫಿಫೋ ಅಂದರೆ ಫಸ್ಟ್ ಖಾಲಿ ಮಾಡ್ರಿಪ್ಪ. ಎಷ್ಟಿದು ಎಷ್ಟು ಖಾಲಿ ಮಾಡ್ಬೇಕು ನೀವು? ಆ್ಯಕ್ಚುಲಿ 1300 kgs ಖಾಲಿ ಮಾಡ್ಬೇಕು ನೀವು. ಬಟ್ ನಿಮ್ಮ ಕಡೆ ಎಷ್ಟಿದ್ರಿಪ್ಪ ಇಲ್ಲಿ ಸದ್ಯಕ್ಕೆ 570 ಪೂರಾ ಖಾಲಿ ಮಾಡಿರಿ ಫಸ್ಟಿಗೆ. 570 ರೇಟ್ ಎಷ್ಟಿಪ್ಪ ಇದು ಬಾಜು? ರೇಟ್ 12 ಖಾಲಿ 12. ಇಂಟು ಅಮೌಂಟ್ ಎಷ್ಟಿಪ್ಪ ಅದು? 6840 ಖಾಲಿ ಆಯ್ತು ರೀ. ಈಗೇನು ಮಾಡಿರಿ, ಎಷ್ಟು ಖಾಲಿ ಮಾಡ್ಬೇಕಿತ್ರಿ ನೀವು? 1300 kgs. 1300 kgs ಅದ್ರ ಒಳಗೆ ಎಷ್ಟು ಖಾಲಿ ಆಗಿತ್ರಿಪ್ಪ ಈಗ? 570. ಅದಕ್ಕೆ ಏನು ಮಾಡ್ತಿರಿದು 1300 kgs ಒಳಗೆ ಮೈನಸ್ ಎಷ್ಟ್ರಿಪ್ಪ ಅದು? ಮೈನಸ್ ಎಷ್ಟು ಇದು? 570 ಎಷ್ಟು ಉಳಿತ್ರಿಪ್ಪ ಈಗ? 1300 kgs ಖಾಲಿ ಮಾಡ್ಬೇಕಿತ್ರಿ ನೀವು. ಅದ್ರಾಗ ಎಷ್ಟು ಖಾಲಿ ಮಾಡಿರಿ ನೀವು ಸದ್ಯಕ್ಕೆ? ಈಗ 570 ಖಾಲಿ ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 730. ಎಷ್ಟು ಬ್ಯಾಲೆನ್ಸ್ ಬಾಕಿ ಐತ್ರಿಪ್ಪ ಈಗ? 730 ಬ್ಯಾಲೆನ್ಸ್ ಬಾಕಿ ಐತ್ರಿ. 730 ಅದು 730 ಎಲ್ಲಿ ಖಾಲಿ ಮಾಡ್ತೀರಿ ನೀವು? ಇಲ್ಲಿಂದ ಇಲ್ಲಿ 750 ಐತ್ರಿಪ್ಪ. ನೀವು ಎಷ್ಟು ಖಾಲಿ ಮಾಡ್ಬೇಕು? 730 ಖಾಲಿ ಮಾಡ್ಬೇಕು. ಮಾಡಕ್ಕೆ ಬರ್ತೈತಿಪ್ಪ. 730 ಖಾಲಿ ಮಾಡಿರಿ. 730 ರೇಟ್ ಎಷ್ಟಿಪ್ಪ ಇದು? 12.50. ಈಗ ಅಮೌಂಟ್ ತಗೋರಿಪ್ಪ. ಈಗ 730 ಇಂಟು 12.50 ಎಷ್ಟ್ರಿಪ್ಪ ಅಮೌಂಟ್? 9125 ಬಂತ್ರಿಪ್ಪ. 9125 ಕರೆಕ್ಟಾ? ಓಕೆ, ಈಗ ಪೂರಾ ಖಾಲಿ ಆಯ್ತಲ್ಲ. ಈಗ 1300 kgs ಖಾಲಿ ಮಾಡ್ಬೇಕಿತ್ರಿ ನೀವು. ನಿಮ್ಮ ಕಡೆ ಎಷ್ಟಿತ್ರಿಪ್ಪ? ಇಲ್ಲೇ ಫಸ್ಟ್ 570 ಐತ್ರಿಪ್ಪ. ಫಸ್ಟ್ 570 ಖಾಲಿ ಮಾಡಿರಿ ನೀವು. 1300 ಒಳಗೆ ಎಷ್ಟು ಖಾಲಿ ಆಗಿತ್ರಿಪ್ಪ ಈಗ? 570. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 1300 ಮೈನಸ್ 570 ಮಾಡಿರಿಪ್ಪ. 730 ಬ್ಯಾಲೆನ್ಸ್ ಉಳಿತ್ರಿಪ್ಪ. ಅದು 730 ಬ್ಯಾಲೆನ್ಸ್ ಎಲ್ಲಿಂದ ಖಾಲಿ ಮಾಡ್ತೀರಿ ನೀವು? ಇಲ್ಲಿಂದ ಖಾಲಿ ಮಾಡ್ತೀರಿ. ಇದ್ರಾಗ ಖಾಲಿ ಮಾಡ್ತೀರಿ ನೀವು 730. ರೇಟ್ 12.50. ಅಮೌಂಟ್ ಎಷ್ಟು ಬಂತ್ರಿಪ್ಪ? ಓಕೆ, ಈಗ ಕೆಳಗಡೆ 570 ತೊಗೊಳಕ್ಕೆ ಬರಂಗಿಲ್ಲ. ಈಗ 570 ತೊಗೊಳಕ್ಕೆ ಬರಂಗಿಲ್ಲ. ಯಾಕ್ರಿಪ್ಪ? 570 ಇಲ್ಲೇ ಪೂರಾ ಖಾಲಿ ಆಗಿತ್ತು ರೀ. 570 ಪೂರಾ ಇಲ್ಲೇ ಖಾಲಿ ಆಗಿತ್ರಿಪ್ಪ. ಅದಕ್ಕೆ 570 ಇಲ್ಲಿ ತೊಗೊಳಕ್ಕೆ ಬರಂಗಿಲ್ಲ. 750 ತೊಗೋಬೇಕು ನೀವು. 750 ತೊಗೋಬೇಕು ನೀವು. ಬಟ್ 750 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು ಈಗ? 750 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು ಈಗ? 730 ಖಾಲಿ ಮಾಡಿರಿಪ್ಪ. 750 ಒಳಗೆ 730 ನೀವು ಖಾಲಿ ಮಾಡಿರಿಪ್ಪ. ಈಗ ಎಷ್ಟು ಬ್ಯಾಲೆನ್ಸ್ ಉಳಿತಿರಿಪ್ಪ ಈಗ? 750 ಮೈನಸ್ 730 20 ಬ್ಯಾಲೆನ್ಸ್ ಉಳಿತಿರಿಪ್ಪ. 750 ಮೈನಸ್ 730 20 ಬ್ಯಾಲೆನ್ಸ್ ಉಳಿತಿರಿಪ್ಪ. 20 ಬ್ಯಾಲೆನ್ಸ್. ರೇಟ್ ಎಷ್ಟಿಪ್ಪ ಇದು? 12.50. ಈಗ ಮಾಡ್ರಿ. ಈಗ 20 ಇಂಟು 12.50 ಎಷ್ಟ್ರಿಪ್ಪ? 250 rupees. ಎಷ್ಟ್ರಿ? 250 ಕರೆಕ್ಟಾ? ಇದು ಮುಗೀತು ರೀ. ಇಲ್ಲಿ ಇದು ಏನು ಟಚ್ ಮಾಡಿಲ್ಲ ನಾವು. ಇದ್ರ ಬಗ್ಗೆ 600ಗೆ ನೀವು ಏನು ಟಚ್ ಮಾಡಿಲ್ಲ, ಏನು ಮಾಡಿಲ್ಲ. ಇದ್ರಾಗ ಏನು ಖಾಲಿ ಮಾಡಿಲ್ಲ ನೀವು. ಸೇಮ್ ಟು ಸೇಮ್ ತಗೋರಿದ್ದು. ಅದ್ರಾಗ ನೀವು ಏನು ಖಾಲಿ ಮಾಡಿಲ್ಲ. ಅದಕ್ಕೇನ್ರಿಪ್ಪ 600 ಸೇಮ್ ಟು ಸೇಮ್. ರೇಟ್ 11.80 ಸೇಮ್ ಟು ಸೇಮ್. 11.80 ಸೇಮ್ ಟು ಸೇಮ್. ಅಮೌಂಟ್ನು 7080 rupees ಸೇಮ್ ಟು ಸೇಮ್. 7080 rupees ಸೇಮ್ ಟು ಸೇಮ್. ಓಕೆ, ತಿಳಿತ್ರಿ ಇದ್ರಾಗ? ಓಕೆ, ಈಗ 29 ಮುಗಿತ್ರಿ. ಈಗ ಡೇಟ್ ಯಾವ್ದ್ರಿಪ್ಪ? ಈಗ ಡೇಟ್ ನೋಡ್ಬೇಕ್ರಿ. ಈಗ
ಇದು ಎಲ್ಲ ಮುಗಿತ್ರಿ. ಇದು 28 ಮಾಡೋ ಮುಗಿತ್ರಿ, 29 ಮುಗಿತ್ರಿ, 30 ಬಾಕಿ ಐತ್ರಿ. 30 ಏನೈತ್ರಿಪ್ಪ ಅದು 30 ಇಶ್ಯೂಸ್ ಐತ್ರಿ. 30 ಇಶ್ಯೂಸ್ ಐತ್ರಿ. ತಗೋರಿಪ್ಪ 30 ಇಶ್ಯೂಸ್ ಐತ್ರಿಪ್ಪ. 30 ಏಪ್ರಿಲ್ 2008 ಏನೈತ್ರಿಪ್ಪ 30 ಏಪ್ರಿಲ್ಗೆ ಇಶ್ಯೂ ಐತಲ್ಲ. 30 ಏಪ್ರಿಲ್ಗೆ ಇಶ್ಯೂ ಐತ್ರಿಪ್ಪ. ಇಶ್ಯೂಸ್ ಎಷ್ಟ್ರಿಪ್ಪ ಅದು 100 kgs. ಎಷ್ಟು ಖಾಲಿ ಮಾಡ್ಬೇಕು ನೀವು ಈಗ? 100 kgs ಖಾಲಿ ಮಾಡ್ಬೇಕು. 100 kgs ಖಾಲಿ ಮಾಡ್ಬೇಕು. ಇಶ್ಯೂ ಕಾಲಮಲ್ಲಿ 100 kgs ಖಾಲಿ ಮಾಡ್ಬೇಕು. ಓಕೆ, ಮ್ಯಾಲೆ ಬರ್ರಿಪ್ಪ. ಇಲ್ಲೇ ಬರೀ ನಿಮ್ಮ ಕಡೆ 20 ರೂಪೀಸ್ ಐತ್ರಿ. 100 ನೀವು ಖಾಲಿ ಮಾಡ್ಬೇಕು. ಎಷ್ಟ್ರಿ? 100 ಖಾಲಿ ಮಾಡ್ಬೇಕು ನೀವು. 100 ಖಾಲಿ ಮಾಡ್ಬೇಕಂದ್ರೆ ಇಲ್ಲೇ ಫಸ್ಟ್ ಅಮೌಂಟ್ ಎಷ್ಟು ರೂಪಾಯಿ? 20 ರೂಪೀಸ್ ಐತ್ರಿ. 100 ಖಾಲಿ ಮಾಡ್ಬೇಕು. 100 ಇಲ್ಲೇ ಖಾಲಿ ಮಾಡೋ ಬರಂಗಿಲ್ಲ, ಬರೀ 20 ರೂಪೀಸ್ ಐತ್ರಿ. ಫಸ್ಟ್ 20 ರೂಪೀಸ್ ಖಾಲಿ ಮಾಡಿರಿ. 20 kg ಖಾಲಿ ಮಾಡಿರಿ. ಫಸ್ಟ್ 20 kg. ರೇಟ್ ಎಷ್ಟು ರೂಪಾಯಿ ಇದು? 12.50 ತಗೋರಿ. 12.50. ಅಮೌಂಟ್ ಎಷ್ಟು ರೂಪಾಯಿ ಇದು? 250 ರೂಪೀಸ್. 250 ರೂಪೀಸ್ ತಗೋರಿ. ಓಕೆ, ಎಷ್ಟು ಖಾಲಿ ಮಾಡ್ಬೇಕೈತ್ರಿ ನೀವು? 100 kgs. 30 ತಾರೀಕು ಒಳಗೆ ಎಷ್ಟು ರೂಪಾಯಿ? 100 kgs ಖಾಲಿ ಮಾಡ್ಬೇಕೈತ್ರಿ ನೀವು. ನೀವು ಎಷ್ಟು ಖಾಲಿ ಮಾಡಿಪ್ಪ ಈಗ? 20 kgs. 100 ಒಳಗೆ 20 ಖಾಲಿ ಆಗಿತ್ರಿ. ಎಷ್ಟು ಬ್ಯಾಲೆನ್ಸ್ ಹೊಡಿದ್ರಿಪ್ಪ ಈಗ? 80 kg. 80 kg ಬ್ಯಾಲೆನ್ಸ್ ಎಲ್ಲಿಂದ ಖಾಲಿ ಮಾಡ್ಬೇಕು ನೀವು? ಇಲ್ಲಿಂದ ಖಾಲಿ ಮಾಡ್ಬೇಕು. ಇಲ್ಲಿಂದ ಖಾಲಿ ಮಾಡ್ಬೇಕು. ಓಕೆ, ಖಾಲಿ ಮಾಡಿ ಬರ್ತೈತಲ್ಲ 80 kg ತಗೋರಿಪ್ಪ. 80 kg ಖಾಲಿ ಮಾಡ್ರಿ. ಇಲ್ರಾಗ 80 kg. ರೇಟ್ ಎಷ್ಟು ತಗೋಬೇಕು ಈಗ? 11.80. 11.80 ಈಗ ಮಾಡ್ರಿ ಈಗ ಅಮೌಂಟ್. 80 ಇಂಟು 11.80. 11.80 ಎಷ್ಟು ರೀ? 944. 944. ಹಾಂ, ಈಗ ನೋಡ್ರಿ 20 ತೊಗೊಳಕ್ಕೆ ಬರಂಗಿಲ್ಲ. ಈ ಕೆಳಗಡೆ 20 ತೊಗೊಳಕ್ಕೆ ಬರಂಗಿಲ್ಲ. ಯಾಕ್ರಿ 20 ತೊಗೊಳಕ್ಕೆ ಬರಂಗಿಲ್ಲ? ಯಾಕಂದ್ರೆ 20 ಪೂರಾ ಖಾಲಿ ಆಗೈತೆ ರೀ. 20 ಪೂರಾ ಖಾಲಿ ಆಗೈತೆ ರೀ. ಕರೆಕ್ಟಾ? ಹಾಂ, 600 ತೊಗೋಬೇಕು. ಏನು ರೀ? 600 ತೊಗೋಬೇಕು. ಬಟ್ 600 ಪೂರಾ ತೊಗೊಳಕ್ಕೆ ಬರಂಗಿಲ್ಲ. 600 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು ಈಗ? 80 ಖಾಲಿ ಮಾಡಿರಿ ನೀವು. 600 ಒಳಗೆ ನೀವು 80 ಖಾಲಿ ಮಾಡಿರಿಪ್ಪ. 600 ಮೈನಸ್ 80 ಮಾಡಿರಿ. 600 ಮೈನಸ್ 80 ಎಷ್ಟು ಬ್ಯಾಲೆನ್ಸ್ ಹೊಡಿದ್ರಿಪ್ಪ? ಇಲ್ಲೇ 520. ಎಷ್ಟು ರೀ? ಎಷ್ಟಿಲ್ಲೇ? 520. ರೇಟ್ ಎಷ್ಟು ಹೋಗುತ್ತೀರಿಪ್ಪ ಈಗ? 11.80. ರೇಟ್ ಎಷ್ಟು ಹೋಗುತ್ತೀರಿ ಈಗ? 11.80. 11.80 ಮಾಡ್ರಿಪ್ಪ ಈಗ. 520 ಇಂಟು 11.80. ತಡೀರಿಪ್ಪ, ಏನೋ ಬಂತು. ಎಷ್ಟು? 520 ಇಂಟು 11.80. 11.80 ಎಷ್ಟು ಬಂದ್ರಿ ಇದು? 6136. ಎಷ್ಟು ರೀ? 6136. ಓಕೆ, 6136 ಬಂತು ರೀ. ಓಕೆ, ಈಗೇನು ಮಾಡ್ತೀರಿ ಈಗ? ಮುಗಿತಲ್ಲ. ಓಕೆ, ಮುಗಿತಲ್ಲ. ಯಾವುದು ಇಲ್ಲ ಮತ್ತು ಎಲ್ಲ ಡೇಟ್ಸ್ ಮುಗಿತಲ್ಲ. ಈಗ ಎಲ್ಲ ಡೇಟ್ಸ್ ಮುಗೀತು ರೀ. ಏನೂ ಇಲ್ಲ. ಇಲ್ಲ ಏನೂ ಇಲ್ಲ. ಓಕೆ, ಈಗ ನಿಮ್ದು ಏನ್ರಿಪ್ಪ ಮುಗೀತು. ಈಗ ಏನು ರೀ? ಟೋಟಲ್ ಮಾಡ್ಬೇಕು. ಈಗ ಏನು ರೀ? ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡೋಣ ತಡೀರಿಪ್ಪ. ಟೋಟಲ್ ಮಾಡೋಣ ರೀ. ಟೋಟಲ್ ತಡೀರಿ, ವೇಟ್ ಎ ಮಿನಿಟ್. ಓಕೆ, ಬರ್ರಿಪ್ಪ ಇಲ್ಲೇ. ಇದು 30 ಡೇಟ್ ಮುಗೀತಲ್ಲ. ಈಗ ಏನು ಮಾಡ್ಬೇಕು ನೀವು? ಇಲ್ಲೇ ಟೋಟಲ್ ಅಂತ ಬರಿಬೇಕು. ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಅಂತ ಬರಿಬೇಕು. ಏನ್ರಿಪ್ಪ? ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಅಂತ ಬರಿಬೇಕು. ಹಾಂ, ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಅಂತ ಬರಿಬೇಕು. ಬಟ್ ಇದು ಏನು ಮಾಡಕ್ಕೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ಬೇಕ್ರಿಪ್ಪ. ಇಲ್ಲಿಂದ ನೋಡ್ರಿ, ಇಲ್ಲಿಂದ ಇಲ್ಲೇ ಮಟ, ಇಲ್ಲಿಂದ ಇಲ್ಲೇ ಮಟ ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿಂದ ಇಲ್ಲೇ ಮಟ ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ದು ಟೋಟಲ್ ಕಾಲಮ್ ಐತಲ್ಲ, ಟೋಟಲ್ ರೋ ಐತಲ್ಲ, ಟೋಟಲ್ ರೋ ಇದು ಇದರದ ಒಂದು ರೋ ಮೇಲೆ, ಇದಕ್ಕಿಂತ ಒಂದು ರೋ ಮೇಲೆ, ಇದಕ್ಕಿಂತ ಲಾಸ್ಟ್ ಡೇಟ್ ಏನ್ರಿಪ್ಪ? ಕ್ಲೋಸಿಂಗ್ ಸ್ಟಾಕ್. ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ? ಲಾಸ್ಟ್ ಡೇಟ್. ಲಾಸ್ಟ್ ಡೇಟ್ ಎಷ್ಟ್ರಿಪ್ಪ? ಅದು 30 ಏಪ್ರಿಲ್. ಅವಾಗ ಎಷ್ಟೈತ್ರಿಪ್ಪ ಅದು? ಲಾಸ್ಟ್ ಬ್ಯಾಲೆನ್ಸ್ ನಿಮ್ದು 500. ಹೌದಲ್ಲ? ಫಸ್ಟ್ ಎಷ್ಟ್ರಿಪ್ಪ? ಅದು 500 ಐತ್ರಿಪ್ಪ. ಫಸ್ಟ್ ಎಷ್ಟು ಇದು? 500 ಬರ್ರಿಪ್ಪ ಇಲ್ಲಿ. 520 ಬರ್ರಿಪ್ಪ ಇಲ್ಲಿ. 520. ಹಾಂ, ರೇಟ್ ತೊಗೊಳಕ್ಕೆ ಹೋಗ್ಬೇಡ್ರಿ. ರೇಟ್ ಅಂತ ಡ್ಯಾಶ್ ತೊಗೋಬೇಕು ನೀವು. ರೇಟ್ ಡ್ಯಾಶ್ ಅಂತ ತೊಗೋಬೇಕು. ಅಮೌಂಟ್ ಎಷ್ಟಿದ್ದು? 6136. 6136 ತಗೋರಿ. ಹೇಳ್ತೀನಿ ನಿಮಗೆ. ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಹೆಂಗೆ ಮಾಡ್ಬೇಕು? ಲಾಸ್ಟ್ ಡೇಟ್, ಓನ್ಲಿ ಲಾಸ್ಟ್ ಡೇಟ್ ನೋಡ್ಬೇಕು. ಲಾಸ್ಟ್ ಡೇಟ್ ಎಷ್ಟಿದ್ರಿಪ್ಪ ಅಲ್ಲಿ? ಕ್ವಾಂಟಿಟಿ 520 ತಗೋರಿ. ರೇಟಲ್ಲೇ ಡ್ಯಾಶ್ ತೊಗೋಬೇಕು ನೀವು. ರೇಟ್ ಬರಕ್ಕೆ ಹೋಗ್ಬೇಡ್ರಿಪ್ಪ. ಡ್ಯಾಶ್. ಅಮೌಂಟ್ ಎಷ್ಟ್ರಿಪ್ಪ? 6136. 6136 ಇಷ್ಟೇ ನೋಡ್ರಿಪ್ಪ. ಇದು ನಿಮ್ದು ಏನ್ರಿಪ್ಪ? ಫಿಫೋ ಮೆಥಡ್. ಇದು ನಿಮ್ದು ಏನ್ರಿಪ್ಪ? ಫಿಫೋ ಮೆಥಡ್. ತಿಳಿತಾ? ಈ ಥರ ಮಾಡ್ಬೇಕ್ರಿ. ತಗೋರಿಪ್ಪ ಸ್ಕ್ರೀನ್ಶಾಟ್. ಇದು ನಿಮ್ದು ಕ್ವಶನ್. 5 ಮಾರ್ಕ್ಸ್ ಅಲ್ಲ, ಇದು 10 ಮಾರ್ಕ್ಸ್. ಇದು ನಿಮ್ದು ಕ್ವಶನ್. ನಿಮ್ದು ಸೊಲ್ಯೂಷನ್ ಸ್ವಲ್ಪ ಇದು ಮಾಡ್ತೀನಿ ರೀ, ಸ್ಮಾಲ್ ಮಾಡ್ತೀನಿ, ಮಿನಿಮೈಸ್.
ನೋಡ್ರಿ. ಹಾಂ, ಇದು ನಿಮ್ದು ಸೊಲ್ಯೂಷನ್ ನೋಡ್ರಿಪ್ಪ. ಹಾಂ, ತಿಳಿತಾ? ओके, नाउ फॉर हिंदी मीडियम. यहाँ पे देखो हम लोग अभी क्या डिस्कस कर रहे हैं. अभी हम लोग, हाँ वेट अ मिनट, हम लोग अभी क्या डिस्कस कर रहे हैं तुम्हारे को बताऊँ मैं. प्रॉब्लम्स है बेस्ड ऑन फीफो 10 मार्क्स के. यहाँ ये फर्स्ट इन फर्स्ट आउट. ओके, यहाँ पे देखो फर्स्ट क्वेश्चन डिस्कस कर लेंगे. फ्रॉम द फॉलोइंग इन्फॉर्मेशन, क्या बोला ने, प्रिपेयर स्टोर्स लेजर अंडर फीफो मेथड बोल के बोला. स्टोर्स लेजर बनाना करके. तो तुम्हारी हेडिंग क्या ना बोला अभी, स्टोर्स लेजर अंडर फीफो मेथड. फीफो का मेथड का मतलब, फीफो का मतलब है फर्स्ट इन फर्स्ट आउट. ठीक है, तो यहाँ पे सभी दिया उन्हें. सबसे पहले तुम एक बना लो, क्या है, स्टोर्स लेजर अंडर फीफो मेथड बोल के लिख लो, क्योंकि यह क्वेश्चन में दिया नहीं हमारे को. सबसे पहला कॉलम तुम्हारा क्या ना बोलो, डेट का कॉलम. उसके बाद में जीआर नंबर. जीआर नंबर तुम्हें चाहे तो बनाओ, चाहे तो ना बनाओ. जनरल रिकॉर्ड नंबर. नेक्स्ट क्या है तुम्हारा, रेसिप्ट कॉलम. रेसिप्ट कॉलम्स के अंदर 3 सब कॉलम्स, क्या बोलो, क्वांटिटी, रेट, अमाउंट. उसके बाद में वी नंबर मतलब ओचर नंबर, चाहे तो बनाओ नहीं तो छोड़ो इसको. उसके बाद में क्या था, इश्यूज. इश्यूज के अंदर फिर 3 कॉलम, कौन कौन से, क्वांटिटी, रेट, अमाउंट. लास्ट तुम्हारा क्या है, बैलेंस. बैलेंस के अंदर क्वांटिटी, रेट, अमाउंट. ये है, समझ में आया नहीं. ये है तुम्हारा फॉर्मेट, स्टोर्स लेजर प्रिपेयर करने का फॉर्मेट तुम्हारा. फीफो मेथड कौन सा है, फीफो मेथड, फर्स्ट इन फर्स्ट आउट. मतलब पहले से खाली करते जाना, फर्स्ट से खाली करते जाना. पहला ये स्टॉक खाली करना, दूसरा ये स्टॉक खाली करना. यहाँ पे देखो फीफो में कैसा था बोलो, पहला वाला स्टॉक खाली करना. यहाँ खाली हुआ तो दूसरा इधर इसको खाली करना, तीसरा इसको खाली करना. इसको क्या बोलते हैं, फीफो मेथड. लीफो मेथड किसे बोलते हैं बोलो, लास्ट इन फर्स्ट आउट किसे बोलते हैं बोलो, सबसे पहले लास्ट वाले को खाली करना. पहले लास्ट वाले को खाली करना, उसके बाद में उसके ऊपर वाले को खाली करना, उसके बाद में उसके ऊपर वाले को खाली करना. इसे क्या बोलते हैं, लीफो मेथड. क्या बोलते हैं, लीफो मेथड. फीफो बोले तो फर्स्ट वाले को, सेकेंड, थर्ड, ऐसा. लीफो में कैसा बोलो, थर्ड, सेकेंड, 1, ऐसा लीफो बोलते हैं इसे. ठीक है, समझ में आया नहीं तुम्हारे को. हाँ, अब सबसे पहले आओ यहाँ पे, डेट देखो. डेट आगे पीछे बहुत है, डेट आगे पीछे बहुत है. सबसे पहले देखो यहाँ पे 1 अप्रैल, कौन सा ईयर हुआ, 2008 का. 1 अप्रैल 2008 का लिख लो यहाँ पे. 1 अप्रैल 2008 डेट कॉलम के अंदर क्या दिया इन्हें, सबसे पहले ओपनिंग बैलेंस दिया. क्या दिया, ओपनिंग बैलेंस. ओपनिंग बैलेंस का मतलब है बैलेंस. यहाँ पे नहीं बैलेंस बोल के, बैलेंस बोले तो कौन से कॉलम में जाना अभी तुम्हें, बैलेंस के कॉलम में. कहाँ पे, बैलेंस के कॉलम में. कितने क्वांटिटी हुआ, 500 क्वांटिटी. रेट कितना, 10 रुपीज. बैलेंस के कॉलम में जाना. कहाँ पे, बैलेंस के. ओपनिंग बैलेंस का मतलब बैलेंस के कॉलम में. क्वांटिटी कितनी, 500. रेट कितना, 10 रुपीज. 500 इंटू 10 करो, कितना था, 5000 आता. हुआ ये डेट खत्म हुई. अब नेक्स्ट क्या दिया, नेक्स्ट 2 दिया, 2 अप्रैल. 2 अप्रैल 2008 क्या दिया, परचेस. परचेस का मतलब क्या है, रेसिप्ट. परचेस का मतलब रेसिप्ट. कितने क्वांटिटी, 600. रेट कितना, 10.50 लिख लो. 2 अप्रैल 2008 क्वांटिटी कितने, 600. रेट कितना, 10.50. 600 इंटू 10.50 करो, कितना था, 6300 होता. जब भी रेसिप्ट आया तो पहले वाले स्टॉक को क्या करना, कॉपी करना. समझ में आने. जब भी रेसिप्ट आया, देखो रेसिप्ट आया तो क्या करना बोलो, ऊपर पहले वाले स्टॉक है देखो, इसको पूरा सबसे पहले कॉपी पेस्ट कर लेना. पहले कॉपी पेस्ट करना उसको, पहले वाले स्टॉक को. जो नया आया देखो उसको भी कॉपी पेस्ट करना, उसके बाद में पहले वाले को पहले कॉपी पेस्ट करो, जो आया देखो उसको बाद में कॉपी पेस्ट कर लो. समझा नहीं, रेसिप्ट आया तो टेंशन लेने का नहीं, पहले वाले स्टॉक कॉपी करना, सेकंड वाले स्टॉक को ऐड करने का, इतना समझ में नहीं. यह है तुम्हारा सेकंड डेट का, खत्म हुआ. अब थर्ड डेट है क्या, थर्ड डेट है. सेकंड के बाद में 10 है यहाँ पे. 10 तो नया था क्योंकि तो यहाँ पे आगे पे 6 है यहाँ पे. सेकंड के बाद में आता नहीं, 6 अप्रैल 2008 क्या है वहाँ पे, इशू है. क्या है, इश्यूज है. क्या है, इश्यूज है. कितने केजीज हुआ, 900 केजीज निकालना. अभी कितने 100 केजीज खाली करना, अभी 900 केजीज खाली करना. आओ यहाँ पे 6 अप्रैल 2008 है ना यहाँ पे. इश्यूज करना कहते हैं, क्या करना कहते हैं, इश्यूज करना कहते हैं. कितने केजीज हुआ, 900 केजीज. कितने दिया उन्हें, 900 केजीज खाली करना. अभी 900 केजीज, हाँ 900 केजीज यहाँ पे खाली करना. 6 में यहाँ से ऊपर आओ. सबसे पहले यहाँ तो नया था अमाउंट, यहाँ पे खाली करना ना, यहाँ पे खाली करना. इससे एक कॉलम ऊपर आओ. इससे एक कॉलम ऊपर कहाँ पे आना, बैलेंस कॉलम है. इससे एक कॉलम ऊपर, सॉरी इससे एक रो ऊपर
कहाँ पे वो बैलेंस के कॉलम में आओ। सबसे पहले कितने खाली करना वो 900 केजीज। तुम्हारा मेथड कौन सा फर्स्ट इन फर्स्ट आउट, मतलब सबसे पहले वाले को पहले खाली करो, यहाँ पे यहाँ खाली हो तो दूसरे वाले खाली करो। 900 केजीज तुम्हें खाली करना, लेकिन तुम्हारे पास यहाँ पे फर्स्ट अमाउंट कितनी है 500 है। 900 खाली करने नया था पूरा, सबसे पहले 500 को खाली करो। 500 को सबसे पहले खाली करो। 500 रेट कितना है उसका 10 रुपीज़, तो उसको 10 रुपीज़ ले लो यहाँ पे। उसके बाद में अमाउंट कितनी है उसकी 5000 रुपीज़। 5000 रुपीज़ ले लो। तुम्हें कितने खाली करने का था 900 तुम्हें खाली करने का था। 900 में से तुम लोग अभी कितना खाली करे 500। 900 में से कितना खाली हुआ अभी सिर्फ 500, बचा कितना अभी 400। कितना बचा 400। वो तुम्हें कहाँ से खाली करते बोलो 600 में से खाली करते। 600 में से तुम लोग 400 को खाली करते। 400 रेट क्या अभी 10.50। 10.50 400 इंटू 10.50 करो कितना था 4200 आता। समझ में आया नहीं। अब 500 को तुम्हें यहाँ पे बैलेंस लिखना नहीं, बैलेंस लिखना नहीं तुम्हें बैलेंस, तो तुम्हें 500 को तुम लोग नहीं लिख सकते। क्यों बोलो 500 यहाँ पे पूरा खाली हुआ। 500 यहाँ पे पूरा खाली हुआ, उसको नहीं ले सकते तुम्हें वहाँ पे। समझ में आया ना, इसको नहीं ले सकते खाली हुआ पूरा ये। 600 तुम्हें लेना भी। 600 में से कितना खाली करे तुम्हें सिर्फ 400 खाली करे। 600 में से 400 को तुम लोग खाली करे, बचा कितना भी 200। वो 200 बैलेंस में लिखना। 200 बैलेंस किसमें से कितना रेट है उसका 10.50। 10.50 200 इंटू 10.50 करोगे कितना था 2100। ये हुआ तुम्हारा 6 अप्रैल का। अब 6 अप्रैल के बाद में क्या है 6 अप्रैल के बाद में 6 के बाद में 10th है। क्या है 10th है। 10th क्या है वो रिसीव्ड है। रिसीव्ड है तो टेंशन लेने का नहीं। 10th को रिसीव्ड है 811 रेट 600 ओके। 10th को क्या है बोलो रिसीव्ड है। 10th को रिसीव्ड का मतलब रेसिप्ट कितना हो 800 है। रेट कितना 11। 800 इंटू 11 कितना होता है 8800। मैं तुम्हारे को बोला जब भी क्या आया जब भी रेसिप्ट बोल के आया, जब भी रेसिप्ट बोल के आया तो क्या करना बोलो सबसे पहले ऊपर वाले स्टॉक को कॉपी पेस्ट करना। ऊपर वाले स्टॉक को कॉपी पेस्ट करना 10.50 2100 ऊपर वाले को स्टॉक को कॉपी पेस्ट कर लो। जो नया है देखो उसको ऐड करने का 811 उसके बाद में 8800 हुआ। देखो यहाँ पे खत्म हुआ 10th का खत्म हुआ। समझ में आया ओके। 10th का खत्म हुआ। 10th का खत्म हुआ। अब क्या बचा अभी 10th का खत्म होने के बाद में 10th के बाद में क्या था अभी 20 है यहाँ पे। 10th के बाद में 20 है, लेकिन 20 से पहले एक डेट है क्या उसको 19th बोल के 19th है ना पे 19th क्या है वो इशू है। 19th को क्या है इशू है। कितने केजीज खाली करना 1000 केजीज। कितने 1000 केजीज खाली करना। ठीक है 19th को 19th यहाँ पे 19th यहाँ पे क्या करना इश्यूज करना। क्या करना इशू करना। कितने केजीज वो 1000 केजीज। कितने 1000 केजीज। तो 1000 केजीज खाली करना तुम्हें लगेगा ऊपर तुम्हारे ऊपर कितना यहाँ पे सबसे पहले 200 है। तो 1000 में तुम्हें खाली करने आता सबसे पहले तुम्हें 200 को खाली करना। 200 को खाली करो तुम्हें सबसे पहले 200 रेट कितना हो 10.50 अमाउंट कितना 2100 खाली हुआ। 1000 केजीज खाली करने का था, लेकिन तुम सबसे पहले कितना खाली करे 200 खाली करे। 1000 में से 2 निकालो। 1000 में से 200 निकालो, बचा कितना अभी 800 केजीज बचा। वो कहाँ से खाली करना बोलो सेकंड अमाउंट में से। सेकंड अमाउंट पूरा 800 है। सेकंड अमाउंट पूरा 800 है, खाली करो। रेट कितना 11 भी ले लो। उसके बाद में 8800 खाली हुआ। अब पूरा 1000 केजीज खाली हुआ ओके। अब तुम लोग यहाँ पे बैलेंस लिखना का नहीं भी बैलेंस तुम लोग 200 बैलेंस नहीं लिख सकते। क्यों बोलो 200 में कैसे 200 पूरा बैलेंस खाली हुआ नहीं आता। नेक्स्ट 800 में से भी क्या हुआ पूरा 800 अमाउंट खाली हुआ, तो कुछ भी नहीं बचा। डैश 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 बचा। समझ में नहीं। ये तुम्हारा कौन सा 19th का 19th का हुआ नहीं भी 19th का हुआ। अब क्या बचा अभी 19 के बाद में 20 को क्या है परचेज मतलब रिसिप्ट 612 रेट 600 20 को क्या है परचेज है रिसिप्ट है मतलब 600 क्वांटिटी रेट 12 7200 600 इंटू 12 करो 7200। मैं तुम्हारे को बोला था रिसिप्ट आया तो टेंशन लेने का नहीं। पुराना वाला स्टॉक कॉपी पेस्ट। पुराना वाला स्टॉक है क्या करना कॉपी पेस्ट कर लेना डैश डैश डैश। नया स्टॉक आया सो ऐड करना 600 12 उसके बाद में 7200 आया खत्म। ये डेट का 20 का खत्म हुआ। अब 20 के बाद में कौन सी डेट आती है भी 21 आती है। क्या आती है 21।
21 को क्या है, वो इशू है। 21 को क्या है, इशू है, इश्यूज। 21 को क्या है, इश्यूज है। कितने केजीज हो, 30 केजीज। तुम लोग अभी 30 केजीज खाली करना। कितने, 30 केजीज तुम लोग खाली करना 21 को। 21 हाँ 21 इधर है, 21 इधर है। 21 को कितने केजीज खाली करना तुम्हें, 30 केजीज। 30 केजीज, 30 केजी में से तो तुम्हें फर्स्ट में खाली करने आता, क्यों, वो डैश है यहाँ पे। किस में से खाली करना, 600 में से कितना खाली करना, 30 केजीज। 30 केजीज खाली करो। रेट कितना, 12 रुपये। 12 30 इंटू 12 करो 360। अब बैलेंस तुम लोग यहाँ पे लिखना है, बैलेंस लिखना नहीं तुम्हें भी है। 600 में से तुम लोग कितना खाली करे अभी, 30 खाली करे। 600 में से 30 खाली करे, बचा कितना भी, 570। रेट कौन सा, वो 12 वाला, 12 रेट। 570 टू 12 करो, 6840 आया। समझ में आया नहीं, ओके। ये हुआ 21 का। अब 21 के बाद में क्या था अभी, 25 आता। क्या था, 25 आता। 25 को क्या है, परचेज है, मतलब रेसिप्ट है। 750 12.50, 750 12.5, हाँ। 25 अप्रैल को क्या है, रेसिप्ट है, मतलब परचेज है। 750 इंटू 12.50 कितना होता है, 9375। मैं तुम्हारे को बोला था रेसिप्ट आया तो टेंशन लेने का नहीं। पुराना वाला स्टॉक सबसे पहले कॉपी पेस्ट, पुराना वाला स्टॉक 570 12 6840, पुराना वाला स्टॉक कॉपी पेस्ट हुआ। अब नया वाला स्टॉक का 750 उसको ऐड कर लेना। 750 12.50, उसके बाद में 9375 आया, ओके। ये डेट का हुआ 25 का। अब 25 के बाद में क्या था अभी, यहाँ तो 29 दिया है, 28 आता। क्या था, 28 आता। 28 क्या है, परचेज है, मतलब क्या, रेसिप्ट है। 600 केजीज, रेट कितना, 11.80, ओके। 29 सॉरी क्या हुआ, 28 अप्रैल क्या है, रेसिप्ट है। कितने केजीज हुआ, 600 केजीज। रेट कितना, 11.80। 600 इंटू 11.80 करो, कितना था, 7080 आता। रेसिप्ट है, क्या है, रेसिप्ट है। रेसिप्ट को तो सबसे पहले ऊपर वाले स्टॉक को कॉपी पेस्ट कर लो। सबसे पहले ऊपर वाले स्टॉक को कॉपी पेस्ट, 570 750, उसके बाद में 12 12.50, उसके बाद में 6000 है, 6000 9375। पुराना वाला स्टॉक कॉपी पेस्ट। अब जो नया स्टॉक आया देखो 600 बोल को है, उसको ऐड करना। 600 है, उसके बाद में 11.80, उसके बाद में 7080। ये हुआ तुम्हारा 28 अप्रैल का, पूरा खत्म हुआ। अब क्या बचा अभी, अब 28 हुआ, अब 29 बचा। 29 को कितने केजीज खाली करना कहते हैं, 1300 केजीज खाली करना। 29 को 29 को कितने खाली करना हो, 1300 केजीज इशू करना। तो 1300 केजीज को खाली करना हो तो सबसे पहले तुम्हें काम वाला ऊपर आना। ऊपर सबसे पहले अमाउंट फीफो मेथड है, फीफो, इसमें से खाली करना। 1300 तुम्हें खाली करना, लेकिन तुम्हारे पास अमाउंट कम है, तो सबसे पहले तुम इसको खाली करो। 570 को खाली करो सबसे पहले, 570 को। रेट कितना, 12, उसके बाद में 570 टू 12 कितना होता है, 6840 खाली हुआ। 1300 केजीज तुम लोग खाली करने का था, उसमें से तुम लोग कितना खाली करे, 1300 में से कितना खाली करे तुम्हें, 570 खाली करे। 1300 में से तुम लोग कितना खाली करे अभी, 570 खाली करे। तो बचा कितना अभी, 730 बचा। कितना बचा अभी, 730 बचा। और 730 तुम्हें कहाँ से खाली करना, इसमें से 750 में से 730 खाली करना तुम लोग। 730 रेट कितना हुआ, 12.50 730 इंटू 12.50 कितना होता है, 9125। अब तुम लोग 570 को यहाँ पे बैलेंस में नहीं ले सकते, 570 को नहीं ले सकते, क्यों, 570 में से 570 पूरा खाली हुआ। सेकंड बचा क्या अभी, 750 में से कितना खाली करे तुम लोग यहाँ पे, 730 खाली करे। तो बचा कितना अभी, 20 बचा। इधर कितना बचा, 20 बचा। 20 रेट कितना उसका, 12.50 20 इंटू 12.50 कितना होता, 250 होता। 600 में से क्या भी खाली करे तुम्हें, 600 में से क्या भी टच करे इसको, क्या भी खाली करे इसमें से, नहीं खाली करे। तो जैसा देखो सेम टू सेम, 600 11.80 7080 सेम टू सेम, इसको टच नहीं करते मैं क्या भी, इसलिए सेम टू सेम। ये हुआ 29 का। अब बचा क्या अभी, 30 का बचा। किसका बचा, 30 को भी क्या है, इशू है। 30 को भी क्या है, ये पूरे इश्यूज है। 30 को क्या है, इशू है। कितने केजीज हुआ, 100 केजीज। कितने, 100 केजीज तुम लोग अभी खाली करना। 100 केजीज तुम लोग खाली करना पे 30 को, यहाँ पे 30 यहाँ पे कितने केजीज खाली करना हो, 100 केजीज खाली करना है यहाँ पे इश्यू में। लेकिन ऊपर देखो, यहाँ पे ऊपर तुम्हारी सबसे पहली अमाउंट कितनी है, 20 है। फर्स्ट इन फर्स्ट आउट है, सबसे ऊपर खाली करना। लिफो हुआ तो 600 में से खाली करना पड़ता था। फीफो कितने केजीज है तुम्हारे पास, 20। 100 निकालने का है तुम्हें, 100 खाली करने का है, लेकिन तुम्हारे पास कितने, सिर्फ 20 है। आप क्या करते हो, तुम्हें सबसे पहले 20 को खाली करो।
20 को सबसे पहले खाली करो, 20 रेट कितना हुआ 12.50, 12.50 20 इंटू 12.50 कितना होता 250 होता। 100 केजीज खाली करने का था, उसमें से कितना खाली करे तुम्हें भी सिर्फ 20 खाली करे, बचे कितने भी 100 में से 20 खाली करे तो 80 बचे, कितने बचे 80 बचे। वो तुम्हें कहाँ से लेते हैं बोलो 600 में से खाली करते हैं, 600 में से 80 खाली करो, कितना रेट उसका 11.80, 11.80 80 इंटू 11.80 कितना होता 944। हाँ देखो यहाँ पे, अब तुम लोग यहाँ पे नीचे बैलेंस में 20 नहीं ले सकते, 20 में से 20 पूरा खाली हुआ, 20 में से 20 पूरा खाली हुआ, नहीं ले सकते इसको। हाँ 600 में से कितना खाली करे तुम लोग यहाँ पे 600 में से तुम लोग 80 खाली करे, 600 में से 80 खाली करे तो बचा कितना अभी 520 बचा। रेट कितना इसका 11.80, 520 इंटू 11.80 करोगे कितना था 6136। अब देखो यहाँ पे टोटल क्लोजिंग स्टॉक बोल के लिखना, कितना टोटल क्लोजिंग स्टॉक, लास्ट डेट का उतना ही काउंट करना, लास्ट डेट का उतना ही काउंट करना। लास्ट डेट में क्वांटिटी कितनी बची है सिर्फ 520 बची, 520। रेट कॉलम में हमेशा क्या डालना डैश डालना, रेट कॉलम में हमेशा क्या डालना तुम्हें लोग डैश डालना। अमाउंट कितना बचा हुआ 6136, 6136। यह है तुम्हारा ओवरऑल स्टोर्स लेजर अंडर फीफो मेथड। समझ में आया, स्क्रीनशॉट ले लो। यह है तुम्हारा क्वेश्चन, यह है तुम्हारा सोल्यूशन। आई विल मिनिमाइज दिस सोल्यूशन cause you have to take the screenshot, that's why. Okay, I will minimize again. Okay, take the screenshot. This is the solution. Okay, समझ में आया तिलारुगो? Okay, hope you understood this problem very well. We'll meet in the next session. Thank you all of you.